So guys, like virtual machines ಬಗ್ಗೆ already ನೀವೆಲ್ಲ ಕಲ್ತಿದ್ದೀರಾ like during your AWS classes. So can you tell me like virtual machines ಬಗ್ಗೆ like what you have idea about virtual machines? Virtual machines ಅಂದ್ರೆ ಏನು ಅಂತ? ಏನ್ ಗೊತ್ತೋ ಹೇಳಿ ನಾವು. ಸೊ ಆಲ್ರೆಡಿ ನೀವು ಕಲ್ತಿದ್ದೀರಲ್ಲ AWS ಅಲ್ಲಿ EC2. That is nothing but virtual machine in AWS. ಸೊ ಏನ್ ಗೊತ್ತು ನಿಮ್ಗೆ ಅದು? ಫೀಚರ್ಸ್ ಏನ್ ಮಾಡ್ತಿದ್ರಿ? ನೋ ಐಡಿಯಾ ವರ್ಚುವಲ್ ಮಿಷಿನ್ಸ್ ಬಗ್ಗೆ ಯಾರಿಗೂ? No idea. ಸಾರಿ. ಆಕ್ಚುಲಿ ವರ್ಚುವಲ್ ಮಿಷನ್ಸ್ನ AWS ಅಲ್ಲಿ EC2 ಇನ್ಸ್ಟೆನ್ಸಸ್ ಅಂತ ಕರೀತಾರೆ. ಬಟ್ ಅದು ಬಂದ್ಬಿಟ್ಟು ಫಿಸಿಕ್ ಅಂದ್ರೆ ಲೈಕ್ ಸರ್ವರ್ಸ್ ರಿಮೋಟ್ ಥ್ರೂ ಸರ್ವರ್ಸ್ನ ರಿಮೋಟ್ ಆಗಿ ಕನೆಕ್ಟ್ ಮಾಡ್ತೀವಿ. ಓಕೆ. Ma'am, virtual machine we cannot touch, ma'am. Which is virtual. Okay. Which is not physical. Yeah. Okay. ವಿ ಕಾಂಟ್ ಏಬಲ್ ಇನ್ ಬೇರೆ ಏನ್ ಮಾಡಿದೀರಾ ವರ್ಚುವಲ್ ಮಿಷಿನ್ಸ್ ಅಲ್ಲಿ? ವಾಟ್ ಆರ್ ದ ಫೀಚರ್ಸ್ ಯು ಹ್ಯಾವ್ ಲರ್ನ್ಡ್? ಫೀಚರ್ಸ್ ಅಂದ್ರೆ ಸ್ಕೇಲ್, CPU, ಮೆಮೊರಿ, ಸ್ಟೋರೇಜ್ ಇವನ್ನೆಲ್ಲ ಸ್ಕೇಲ್ ಅಪ್ ಸ್ಕೇಲ್ ಡೌನ್ ಎಲ್ಲ ಮಾಡ್ಬೋದು. ದೆನ್ AMIs, ಐ ಮೀನ್ ಲೈನಕ್ಸ್ ಇನ್ಸ್ಟೆನ್ಸಸ್, ಐ ಮೀನ್ OS ಆಪರೇಟಿಂಗ್ ಸಿಸ್ಟಮ್ಸ್ನ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ನಮ್ಗೆ ಯಾವ್ದು ಬೇಕೋ ಆ ಥರ. ಅಂದ್ರೆ ಐ ಮೀನ್ ಎಕ್ಸ್ಪ್ಲೇನ್ ಮಾಡೋದು. ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ AMIs ನೀವು ಹೇಳ್ತಿದ್ದೀರಾ? got it. ಹೌದು ಮ್ಯಾಮ್. ಅಂದ್ರೆ ನಮ್ಮ ಇದಾದ್ರೆ ನಮ್ಮ ಸಿಸ್ಟಮ್ಗಳಾದ್ರೆ ಸ್ಪೆಸಿಫಿಕ್ ಯೂಸ್ ಮಾಡ್ಬೋದು. ಬಟ್ ಅದ್ರಲ್ಲಾದ್ರೆ ಮಲ್ಟಿಪಲ್ ನಮ್ಗೆ ಕಸ್ಟಮೈಸೇಷನ್ ಥ್ರೂ ಯಾವ್ದು ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದು ವಿತಿನ್ ಲೆಸ್ ಕಾಸ್ಟ್ ಅಲ್ಲಿ ಕಂಪೇರ್ ಟು. ಮತ್ತೆ ಮತ್ತೆ ಇನ್ಸ್ಟೆನ್ಸ್ ಟೈಪ್ಸ್ ಇದೆಯಲ್ಲ ಮ್ಯಾಮ್, CPU, ರ್ಯಾಮು ಮತ್ತೆ ಎಲ್ಲಾನು ಕೂಡ ನಮ್ಗೆ ಹೇಗ್ ಬೇಕೋ ಆ ಥರ ಕಸ್ಟಮೈಸೇಷನ್ ಮಾಡ್ಕೋಬಹುದು ವಿತ್ ಹೈ ಸೆಕ್ಯೂರಿಟಿ. ಕೀಪೇಸ್ ಯೂಸ್ ಮಾಡ್ಕೊಂಡು ಮತ್ತೆ ಸೆಕ್ಯೂರಿಟಿ ಗ್ರೂಪ್ಸ್ ಯೂಸ್ ಮಾಡ್ಕೊಂಡು ಫೈರ್ ವಾಲ್ಸ್ ಈಚ್ ಅಂಡ್ ಎವ್ರಿ ಇದ್ರಲ್ಲೂ ಕೂಡ ಸೆಕ್ಯೂರಿಟಿ ಇದು ಮಾಡ್ಬೋದು. ನೋಡ್ಕೊಂಡು ನಮ್ಗೆ ಏನ್ ಬೇಕು ಮಾಡ್ಬೋದು ಸೆಕ್ಯೂರಿಟಿ ಗ್ರೂಪ್ಸ್ ಅಲ್ಲಿ. ವೆರಿ ಗುಡ್. Yes, ma'am. ಗ್ರೇಟ್. ಸೊ ಯು ಹ್ಯಾವ್ ಆಲ್ಮೋಸ್ಟ್ ಗಾಟ್ ಇಟ್. ಬೇರೆ ಯಾರಾದ್ರೂ ಏನಾದ್ರು ಚೂಸ್ ಮಾಡ್ಬೇಕಾ? ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು ಬೈ ಯೂಸಿಂಗ್ EC2 ಇನ್ಸ್ಟೆನ್ಸ್. It will be secure, ma'am, compared to like normal machine. How it's going to be secure? by using some features that are had by ನೀವೊಂದು ಅಪ್ಲಿಕೇಶನ್ ಸೆಕ್ಯೂರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಸೊ ನೀವು ಅಪ್ಲಿಕೇಶನ್ ಸರ್ವರ್ ಮೇಲೆ ಹೋಸ್ಟ್ ಮಾಡಿದ್ದೀರಾ. ಸೊ ಅದನ್ನ ಹೆಂಗೆ ಸೆಕ್ಯೂರ್ ಮಾಡ್ತೀರಾ? by using first security groups ಮತ್ತೆ inbound rule, outbound rule. ಸೊ ಯಾವ ಪೋರ್ಟ್ಸ್ ಎನೇಬಲ್ ಮಾಡ್ತೀರಾ ಹೈಲಿ ಸೆಕ್ಯೂರ್ ಆಗಿರ್ಬೇಕಂದ್ರೆ? SSH plus HTTP. Yes. Okay. Good, Raghavendra. You have answered most of the things. Okay. So ಇವತ್ತು ನಾನು ಲೈಕ್ ಡಾಕರ್ ಸ್ಟಾರ್ಟ್ ಮಾಡಬೇಕು ಅಂತ. ಓಕೆ. ಸೊ ಲೈಕ್ ಏನೋ ಐಡಿಯಾ ಇದೆ ಯಾರಿಗಾದ್ರೂ ಡಾಕರ್ ಬಗ್ಗೆ?
Okay. ಡಾಕರ್ಸ್ ಮೀನ್ಸ್ ದ ಸೆಟ್ ಆಫ್ ಈಸಿ ಟು ಇನ್ಸ್ಟೆನ್ಸಸ್ ಒಂದೇ ಇದರಲ್ಲಿ ಡಾಕರ್ ಅಲ್ಲಿ ರನ್ ಮಾಡ್ಬೋದು ಅದು ಐ ಥಾಟ್. Two instances. Okay. ಅದು ಓಕೆ ಯುವರ್ ಅನಾಲಜಿ ನೀವೇನು ಹೇಳ್ತಿದ್ದೀರಲ್ಲ ಕರೆಕ್ಟ್ ಇದೆ ಬಟ್ ನಾಟ್ ಈಸಿ ಟು ಇನ್ಸ್ಟೆನ್ಸಸ್ ಕಂಟೈನರ್ಸ್ ಅಂತ ಕರಿತೀವಿ ಇಲ್ಲಿ. ಓಕೆ ಓಕೆ ಕಂಟೈನರ್ಸ್ ಓಕೆ. Okay, guys. Okay, I'll start telling. So, before explaining theoretically and practical ಆಗಿ ಫಸ್ಟ್ ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ತಗೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಲೈಕ್ ಯು ಕ್ಯಾನ್ ಟೇಕ್ ಎನಿಥಿಂಗ್ ಲೈಕ್ ಯೋರ್ ಕಂಪ್ಯೂಟರ್ ವಾಟ್ ಎವರ್. ಓಕೆ, ಜಸ್ಟ್ ಥಿಂಕ್ ಲೈಕ್ ಲ್ಯಾಪ್ಟಾಪ್ ಇಸ್ ಒಂದು ಇನ್ಫ್ರಾಸ್ಟ್ರಕ್ಚರ್. ಓಕೆ, ಒಂದು ಲ್ಯಾಪ್ಟಾಪ್ಗೆ ಏನೇನಿರುತ್ತೆ ಫೀಚರ್ಸು, ಮೇನ್ ಫೀಚರ್ಸ್ ಏನು ಬೇಕು ನಮಗೆ? ಹಾರ್ಡ್ವೇರ್, ಸಾಫ್ಟ್ವೇರ್, ಪ್ರೊಸೆಸರು ಮತ್ತೆ ರ್ಯಾಮು, ಇದಕ್ಕೆಲ್ಲ ಆಪರೇಟಿಂಗ್ ಸಿಸ್ಟಮ್ ಬೇಕಲ್ವಾ? ಸ್ಟೋರೇಜ್, ನೆಟ್ವರ್ಕ್, ಇಂಟರ್ನೆಟ್ ಆಕ್ಸೆಸ್ ಸಿಸ್ಟಮ್. ಇವಾಗ ಜಸ್ಟ್ ಹಿಂಗ್ ಲ್ಯಾಪ್ಟಾಪ್ ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಅನ್ಕೊಳ್ಳಿ. ಸೊ ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಬೇಕು ಕಮ್ಯುನಿಕೇಟ್ ಮಾಡೋದಕ್ಕೆ ಬಿಟ್ವೀನ್ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್. ಏನ್ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ ಏನು? I mean, it is a programming low level Operating system gives a message to hardware how much it should take, like memory or CPU. It can manage the hardware actually. ಹಾರ್ಡ್ವೇರ್ಗೆ Hardware, ಸಾಫ್ಟ್ವೇರ್ಗೆ yeah. ಒಂಥರ ಮೀಡಿಯೇಟರ್ ತರ ಆಪರೇಟಿಂಗ್ ಸಿಸ್ಟಮ್ ಅಷ್ಟೇ. ಇಟ್ ಇಸ್ ಜಸ್ಟ್ Yes. ಲೈಕ್ ಕನ್ವೇಯಿಂಗ್ ಬಿಕಾಸ್ Yes, ma'am. ಡೈರೆಕ್ಟ್ ಆಗಿ ಹಾರ್ಡ್ವೇರ್ ಸಾಫ್ಟ್ವೇರ್ ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ. ಹಾರ್ಡ್ವೇರ್ಗೆ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಸಾಫ್ಟ್ವೇರ್ಗೆ ಹಾರ್ಡ್ವೇರ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಮೇಡಮ್ ಏನ್ ಮಾಡುತ್ತೆ ಮೀಡಿಯೇಟರ್ ತರ ಆಕ್ಟ್ ಮಾಡುತ್ತೆ. ಕ್ಯಾನ್ ಜಸ್ಟ್ ಕೀಪ್ ಇನ್ ಮೈಂಡ್ ಅದು ಅಷ್ಟೇ. ಓಕೆ, ಸೊ ಯು ಜಸ್ಟ್ ಥಿಂಕ್ ಲೈಕ್ ವಿ ಹ್ಯಾವ್ ಅ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಲ್ಯಾಪ್ಟಾಪ್ ನಾನು ಹೇಳ್ದಂಗೆ. ಸೊ ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಆ್ಯಡ್ ಮಾಡ್ತಾ ಇದೀವಿ. ಸೊ ಇವಾಗ ಆಪರೇಟಿಂಗ್ ಸಿಸ್ಟಮ್, ಈ ಆಪರೇಟಿಂಗ್ ಸಿಸ್ಟಮ್ ಬಂದು ವಿಂಡೋಸ್. ಕರೆಂಟ್ಲಿ ವಿ ಹ್ಯಾವ್ ಅ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. We have currently Windows operating system. Okay, so ಇವಾಗ ಆಪರೇಟಿಂಗ್ ಸಿಸ್ಟಮ್ ವಿ ಆಮ್ ಆಲ್ರೆಡಿ ಹ್ಯಾವಿಂಗ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಇವಾಗ ಜಸ್ಟ್ ನೀವೇ ಲೈಕ್ ಈ ತರ ಸಿನಾರಿ ಯಾವತ್ತಾದ್ರೂ ಮಾಡಿದ್ದೀರಾ ಇರೋ ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಗೈಸ್. ಸೊ ಲೋಕಲಲ್ಲಿ ಆಲ್ರೆಡಿ ಯು ಹ್ಯಾವ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್. ಇವಾಗ ನೀವು ಲಿನೆಕ್ಸ್ ಮಾಡಬೇಕು ಅಂದ್ರೆ ಆಗುತ್ತಾ? ಲೈಕ್ ವಿಂಡೋಸ್ ಇದರಲ್ಲಿ ನಾನು ಲಿನೆಕ್ಸ್ ಕಮ್ಯಾಂಡ್ಸ್ ರನ್ ಮಾಡ್ಬೇಕಂದ್ರೆ ಆಗುತ್ತೆ. ಇವಾಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಂದು. ವಿಲ್ ಲಿನೆಕ್ಸ್ ಕಮ್ಯಾಂಡ್ಸ್ ವರ್ಕ್? No ma'am, it's not compatible to that. Right, it's not compatible. We cannot work. Okay, ಇವಾಗ you think like ಈ ವಿಂಡೋಸ್ ಕೆಪಾಸಿಟಿ ಬಂದು ಇಟ್ ವಿಲ್ ಹ್ಯಾವ್ ಲೈಕ್ 4 GB ರ್ಯಾಮ್ 500 GB SSD ಅಂತ ಅನ್ಕೊಳ್ಳಿ. ಓಕೆ, ಇಟ್ಸ್ ಜಸ್ಟ್ ಲೈಕ್ ಇವಾಗ ನನಗೆ ಈ ಆಪರೇಟಿಂಗ್ ಸಿಸ್ಟಮ್ ಮೇಲೆ ನಾನು ಲೈಕ್ ನನಗೆ ಇದು ಉಬಂಟು ಬೇಕು, ಲೈಕ್ ಐ ವಾಂಟ್ ಲೈಕ್ ರನ್ ಉಬಂಟು ಅನ್ಕೊಳ್ಳಿ. ಸೊ ಆನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಸೊ ನನಗೆ ಬೇಕು ನಾನು ಲೋಕಲಲ್ಲಿ ಲೈಕ್ ವಾಟ್ ಇಸ್ ಇಟ್ ಈ ವಿಂಡೋಸ್ ಮೇಲೆ ನಾನು
ಲೋಕಲ್ ಐ ವಾಂಟ್ ಉಬಂಟು ಲೈಕ್ ಐ ವಾಂಟ್ ಟು ರನ್ ಲಿನಕ್ಸ್ ಕಮೆಂಟ್ಸ್ ಅಂದಾಗ ಸೊ ಎಸ್ ಮಾಡ್ಬೋದು ಡೈರೆಕ್ಟ್ಲಿ ವಿ ಕೆನ್ ನಾಟ್ ಓಕೆ ಅದಕ್ಕೆ ವರ್ಚುವಲ್ ಬಾಕ್ಸ್ ಅಂತ ಇದೆ Yes, ma'am. ಟ್ರೈ ಮಾಡಿದ್ದೀರಾ VMware. VMware ಯಾರಾದ್ರು Yes, ma'am. Yes, ma'am. Yes, ma'am. I have done. ವರ್ಚುವಲ್ ಬಾಕ್ಸ್ ಅಂದ್ರೆ ಏನು ಏನ್ ಮಾಡುತ್ತೆ ವರ್ಚುವಲ್ ಬಾಕ್ಸ್ It is also like ವಿಂಡೋಸ್ ಅಲ್ಲಿ ಸೇಮ್ ಇದೇ ಲೈನೆಕ್ಸ್ ತರ ಎನ್ವಿರಾನ್ಮೆಂಟ್ ಅಂದ್ರೆ ಮಲ್ಟಿಪಲ್ OS ನ ಮಿನಿ ಕಂಪ್ಯೂಟರ್ ತರ ಇನ್ಸ್ಟಾಲ್ ಮಾಡಿ ಮಿನಿ ಕಂಪ್ಯೂಟರ್ ಸಿಂಪಲ್ ಆಗಿ ಇರ್ಬೇಕು yes, ನಾನು ಈ ವರ್ಚುವಲ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಐ ವಾಂಟ್ ಟು ಇನ್ಸ್ಟಾಲ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ನೋಡಿ ಇನ್ಸ್ಟಾಲಿಂಗ್ ಉಬಂಟು CentOS Red Hat Linux hello. virtual box so once virtual box install ಆದ್ಮೇಲೆ ಐ ಆಮ್ ಇನ್ಸ್ಟಾಲಿಂಗ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ installing Ubuntu CentOS ಮತ್ತೆ I want to install one more operating system also Red Hat ಬಟ್ ನಾವು ವರ್ಚುವಲ್ ಮಿಷಿನ್ ಅಲ್ಲಿ ಏನ್ ಮಾಡ್ತಿದ್ವಿ ಈ ತರ ಎಲ್ಲ ಸಪರೇಟ್ ಆಗಿ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳೋದೆಲ್ಲ ವಿ ಡಿಂಟ್ ಹ್ಯಾಡ್ ದಟ್ ಪ್ರಾಬ್ಲಮ್ ಅಲ್ವಾ ನೀವು ಆಲ್ರೆಡಿ ವರ್ಕ್ ಮಾಡಿದ್ದೀರಾ ಇಟ್ ವಾಸ್ Yes. ವೆರಿ ಈಸಿ ಜಸ್ಟ್ ಲೈಕ್ ಆಲ್ರೆಡಿ ಅವ್ರು ಕೊಡ್ತಿದ್ರು ಆಪರೇಟಿಂಗ್ ಸಿಸ್ಟಮ್ಸ್ ವಿ ವರ್ ಜಸ್ಟ್ ಗೋಯಿಂಗ್ ನಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊತಾ ಇದ್ವಿ ಇಟ್ ವಾಸ್ ಮೇಕಿಂಗ್ ಥಿಂಗ್ಸ್ ವೆರಿ ಈಸಿ Yes. ಸೊ ಇವಾಗ once we have launched Ubuntu CentOS ಇದೆಲ್ಲ I'm going to host application ಅದ್ರ ಮೇಲೆ I'll explain ನಿಮ್ಗೆ ಅರ್ಥ ಆಗಿಲ್ಲ ಇಟ್ಸ್ ಓಕೆ ಜಸ್ಟ್ ಲೈಕ್ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ
ಲೆಟ್ ಇಟ್ ಬಿ, ಜಸ್ಟ್ ನಾನು ಹಂಗೆ ಹೇಳ್ತೀನಿ ಇದನ್ನ. ಸೊ ಯು ಕ್ಯಾನ್ ಸಿ ಇವಾಗ ನಿಮ್ಗೊಂದು ಇದು ಆ್ಯಕ್ಚುಲಿ ಇಟ್ಸ್ ಲೆಗೆಸಿ ಮೆಥಡ್, ಬಟ್ ನಿಮಗೆ ಐಡಿಯಾ ಬರಲಿ ಅಂತ ಹೇಳ್ತಿರೋದಷ್ಟೇ. ಸೊ ಐ ವಾಸ್ ಟೆಲಿಂಗ್ ಲೈಕ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಲೈಕ್ ಜಸ್ಟ್ ಒಂದು ಲ್ಯಾಪ್ಟಾಪ್ ತಗೊಳ್ಳಿ. ಸೊ ಅದ್ರ ಮೇಲೆ ನಾವು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ಕೊತೀವಿ. ಲೈಕ್ ವಿ ಆಲ್ರೆಡಿ ಹ್ಯಾವ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನನಗೆ ಬೇರೆ ಏನೋ ಬೇಕು, ಲೈಕ್ ನನಗೆ ಐ ವಾಂಟ್ ಟು ವರ್ಕ್ ವಿತ್ ಲಿನೆಕ್ಸ್ ಆರ್ ಉಬಂಟು ಆರ್ ಸೆಂಟೋಸ್ ಆರ್ ರೆಡ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ. ಐ ವಾಂಟ್ ಟು ವರ್ಕ್ ಆನ್ ಡಿಫ್ರೆಂಟ್ ಏನಾದರೂ ಬೇರೆ ಇದರಲ್ಲಿ ವರ್ಕ್ ಮಾಡಬೇಕು ಅನ್ನೋದಾಗ, ಇವಾಗ ಕ್ಲೌಡ್, ಫರ್ಗೆಟ್ ಅಬೌಟ್ ಕ್ಲೌಡ್ ಅಂದಿದ ತಕ್ಷಣ ವಿ ಗೋ ಟು EC2, ವಿ ಹ್ಯಾವ್ ಅಜೂರ್, ವಿ ಹ್ಯಾವ್ GCP, ವಿ ಹ್ಯಾವ್ ಅಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತಾರೆ ಸರ್ವರ್ಸ್ ಎಲ್ಲ. ಬಟ್ ನಮ್ಮ ಲೋಕಲಲ್ಲಿ ನನಗೆ ಯಾವುದಾದ್ರೂ ಬೇರೆ OSನ ನಾನು ವರ್ಕ್ ಮಾಡಬೇಕು ಅಂದಾಗ ವಿ ಹ್ಯಾವ್ ಸಮಥಿಂಗ್ ಲೈಕ್ ವರ್ಚುವಲ್ ಬಾಕ್ಸ್ ಅಂತ. ಯು ಕ್ಯಾನ್ ಗೋ ಟು ಇಂಟರ್ನೆಟ್, ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡು. ನಾನು ವರ್ಚುವಲ್ ಬಾಕ್ಸ್ ಏನಂದ್ರೆ ಯಾರಿಗೆ ಗೊತ್ತಿಲ್ಲ ಇದು. ಸೊ ಬೇಸಿಕ್ಲಿ ಹೆಂಗೆ ನಾವು ವರ್ಚುವಲ್ ಮಿಷಿನ್ಸ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ವರ್ಚುವಲ್ ಆಗಿ ವಿ ಡೋಂಟ್ ನೋ, ಫಿಸಿಕಲ್ ಆಗಿ ನಾವು ಏನು ಲೈಕ್ ಟಚ್ ಲೈಕ್ ವಿ ಡೋಂಟ್ ನೋ ದ ಏನು ಫಿಸಿಕಲಿ ವಿ ಆರ್ ನಾಟ್ ಡೂಯಿಂಗ್, ಎಲ್ಲ ವರ್ಚುವಲ್ ಆಗಿ ವಿ ಆರ್ ಹೋಸ್ಟಿಂಗ್ ಲೈಕ್ ಲಿನೆಕ್ಸ್ ಮಿಷಿನ್ಸ್ ಆಗಿರ್ಬೋದು, ಉಬಂಟು ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಸೆಂಟೋಸ್, ರೆಡ್ ಹ್ಯಾಟ್, ಏನು ಬೇಕೋ ವರ್ಚುವಲ್ ಆಗಿ. ಸೊ ಇದು ಅಷ್ಟೇ, ವರ್ಚುವಲ್ ಆಗಿ ಇಲ್ಲೂ ಅಷ್ಟೇ ಹೋಸ್ಟ್ ಮಾಡ್ತಿರ್ತೀವಿ. ವರ್ಚುವಲಿ ನಾನು ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊತೀನಿ, ಲೈಕ್ VMware ಇಲ್ಲ ಒರಾಕಲ್ ಇನ್ಸ್ಟಾಲ್ ಮಾಡ್ಕೊತೀನಿ. ನಮ್ಮ ಕೆಪಾಸಿಟಿ, ನಮ್ಮ ವಿಂಡೋಸ್ ಕೆಪಾಸಿಟಿ ನೋಡ್ಕೊಬೇಕು. 4 GB ರ್ಯಾಮ್ ಇರುತ್ತೆ, ಲೈಕ್ ಎಷ್ಟು SSD ಇದೆ, ಅದ್ರ ಮೇಲೆ ನಾನು ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊತೀನಿ. ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡಾಗ ವರ್ಚುವಲ್ ಬಾಕ್ಸ್ ಯಾವ ಥರ ಲೈಕ್ ಆ್ಯಕ್ಟ್ ಮಾಡುತ್ತೆ ಅಂದರೆ, ಫಿಸಿಕಲ್ ಆಗಿ ಇವಾಗ ಇದು ನನ್ನ ಕಂಪ್ಯೂಟರ್ ಜಸ್ಟ್ ಇಟ್ ಇಸ್ ಲೈಕ್ ವಿಂಡೋಸ್ ಇದೆ, ವರ್ಚುವಲ್ ಆಗಿ ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇನ್ಸೈಡ್ ದಿಸ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಐ ಆಮ್ ಇನ್ಸ್ಟಾಲಿಂಗ್ ದಿಸ್ ಉಬಂಟು ಇಲ್ಲ ಸೆಂಟೋಸ್ ಆರ್ ರೆಡ್ ಹ್ಯಾಟ್, ಈ ಥರ ಮಿನಿ ಕಂಪ್ಯೂಟರ್ ಥರ ಆ್ಯಕ್ಟ್ ಮಾಡುತ್ತೆ ಬೇಸಿಕ್ಲಿ. ಮಿನಿ ಕಂಪ್ಯೂಟರ್ ಅಂದರೆ ಎಕ್ಸಾಂಪಲ್ ನಂದು ಫಿಸಿಕಲ್ ಕಂಪ್ಯೂಟರ್ ಇವಾಗ ನಂಗೆ ಇಲ್ಲಿ ಪ್ರೆಸೆಂಟ್ ಇದೆ. ಸೊ ಏನೇನಿದೆ ಅದಕ್ಕೆ ರಿಕ್ವೈರ್ಮೆಂಟ್, ಆಪರೇಟಿಂಗ್ ಸಿಸ್ಟಮ್ ಬೇಕು, ರ್ಯಾಮ್ ಬೇಕು, ಏನೇನು ರಿಸೋರ್ಸಸ್ ಬೇಕು, ಎಲ್ಲ ಸೇಮ್ ಅದೇ ತರ ಇದು ಕನ್ಸ್ಯೂಮ್ ಮಾಡುತ್ತೆ. ಈ ವರ್ಚುವಲ್ ಬಾಕ್ಸ್ ಅಲ್ಲಿ ನಾನು ಉಬಂಟು ಅಂತ ಕ್ರಿಯೇಟ್ ಮಾಡಿದ ತಕ್ಷಣ ಎವ್ರಿಥಿಂಗ್ ವಿಲ್ ಬಿ ಸೇಮ್, ರಿಸೋರ್ಸಸ್ ಎಲ್ಲ CPU ಯುಟಿಲೈಸೇಷನ್, ಮೆಮೊರಿ ಯುಟಿಲೈಸೇಷನ್ ಬೇಕು, ಎಕ್ಸಾಕ್ಟ್ಲಿ ಕಂಪ್ಯೂಟರು ಹೆಂಗಿದೆ ಇವಾಗ ನನ್ನ ಲ್ಯಾಪ್ಟಾಪ್ ಅಲ್ಲಿ ಏನೇನು ರಿಸೋರ್ಸಸ್ ಬೇಕು ಅದೇ ತರ ನಾನು ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ತೀನಿ, ಅದರಲ್ಲಿ ಉಬಂಟು ಇನ್ಸ್ಟಾಲ್ ಎಕ್ಸಾಕ್ಟ್ ಆಗಿ ಅದೇ ತರ ರಿಸೋರ್ಸ್ ಎಲ್ಲ ಅದಕ್ಕೆ ಬೇಕು. ಇಲ್ಲ ಮಿನಿ ಕಂಪ್ಯೂಟರ್ ಅಂತ ಅನ್ಕೊಳ್ಳಿ, ಒಂದು ಸಿಸ್ಟಮ್ ಒಳಗಡೆ ಇನ್ನೊಂದು ಮಿನಿ ಕಂಪ್ಯೂಟರ್, ಮತ್ತೆ ಆ ಸಿಸ್ಟಮ್ ಒಳಗಡೆ ಇನ್ನೊಂದು ಮಿನಿ ಕಂಪ್ಯೂಟರ್. ಸೊ ವಿ ಆರ್ ಇನ್ಸ್ಟಾಲಿಂಗ್ ಡಿಫ್ರೆಂಟ್ ವರ್ಚುವಲ್ ಆಗಿ ಮಿನಿ ಕಂಪ್ಯೂಟರ್ಸ್ ತರ ಆಕ್ಟ್ ಮಾಡುತ್ತೆ. ಮಿನಿ ಕಂಪ್ಯೂಟರ್ ಅಂತ ನಿಮ್ಗೆ ಏನು ಕೇಳ್ತಿದೀನಿ ಅಂದ್ರೆ, ರಿಸೋರ್ಸಸ್ ಇವಾಗ ನನ್ನ ಲ್ಯಾಪ್ಟಾಪ್ ಏನೇನು ರಿಸೋರ್ಸಸ್ ರಿಕ್ವೈರ್ಮೆಂಟ್ ಇದೆಯೋ ಆ ರಿಸೋರ್ಸಸ್ ಎಲ್ಲ ಈ ಆಪರೇಟಿಂಗ್ ಸಿಸ್ಟಮ್ ನಾನು ಇನ್ಸ್ಟಾಲ್ ಮಾಡ್ತಿದ್ದೀನಿ ಅಂದ್ರೆ ಇವನ್ ಎಕ್ಸಾಕ್ಟ್ ಆಗಿ ಅದೇ ತರ ರಿಸೋರ್ಸಸ್ ಬೇಕು. ಮ್ಯಾಮ್ ಇದು RDP ತರನಾ? RDP is something like that. ಅದು ಪ್ರೋಟೋಕಾಲ್ ಕನೆಕ್ಟ್ ಮಾಡುತ್ತಲ್ವಾ, like you redirect into the it will work like that, something like that. Okay. Okay. So ಇಲ್ಲಿ I was telling like ಮಿನಿ ಕಂಪ್ಯೂಟರ್ ತರ ವರ್ಕ್ ಆಗುತ್ತೆ ಅಂತ. ಸೊ ನಾನು ಇವಾಗ ಜಸ್ಟ್ ಥಿಂಕ್ ಲೈಕ್ ನಾನು ಐ ಹ್ಯಾವ್ ಇನ್ಸ್ಟಾಲ್ಡ್, ನನಗೆ ಉಬಂಟು ಬೇಕು, ಉಬಂಟು ಇನ್ಸ್ಟಾಲ್ ಮಾಡಿದ್ದೀನಿ. ಸೆಂಟೋಸ್ ಬೇಕು, ಸೆಂಟೋಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮತ್ತೆ ರೆಡ್ ಹ್ಯಾಟ್ ಬೇಕು, ರೆಡ್ ಹ್ಯಾಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಲೈಕ್ ಆಪರೇಟಿಂಗ್ ಸಿಸ್ಟಮ್ಸ್. ಸೊ ಇವಾಗ ಲೋಕಲಲ್ಲಿ ಇವಾಗ ಹೆಂಗಿರುತ್ತೆ ನನ್ನ ಸಿಸ್ಟಮ್ ಪರ್ಫಾರ್ಮೆನ್ಸು, ಜಸ್ಟ್ ಐ ಹ್ಯಾವ್ ಇನ್ಸ್ಟಾಲ್ಡ್ ಇವಾಗ ಜಸ್ಟ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಇದೆ. ಸೊ ನನ್ನ ವರ್ಚುವಲ್ ಬಾಕ್ಸ್ ಇದೆ, ವರ್ಚುವಲ್ ಬಾಕ್ಸ್ ಎಲ್ಲ ಹ್ಯಾವ್ ಇನ್ಸ್ಟಾಲ್ಡ್ ಉಬಂಟು, ಸೆಂಟೋಸ್, ರೆಡ್ ಹ್ಯಾಟ್. ಸೊ ನನ್ನ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇವಾಗ ಯಾವ ಥರ ಇರುತ್ತೆ, ಐ ಹ್ಯಾವ್ ಜಸ್ಟ್ ಇನ್ಸ್ಟಾಲ್ಡ್ ದೀಸ್ ಥಿಂಗ್ಸ್. ಎನಿ ಐಡಿಯಾ? ಪರ್ಫಾರ್ಮೆನ್ಸ್ ಡಿಕ್ರೀಸ್ ಓಕೆ, ಆಗುತ್ತೆ ಆಕ್ಚುಲಿ. ಯು ಆರ್ ರೈಟ್. ಬಟ್ ಇವಾಗ ನನ್ನ ಅಪ್ಲಿಕೇಶನ್ಸ್ ಎಲ್ಲ ಏನು ರನ್ನಿಂಗ್ ಆಗಿಲ್ಲ, ಎಲ್ಲ ಮಿನಿಮಲ್ ಡಿಪೆಂಡೆನ್ಸೀಸ್ ಮೇಲೆ ವರ್ಕ್ ಆಗ್ತಿದೆ. ಸೊ ಸ್ಪೀಡ್ ವಿಲ್ ಬಿ ಲೈಕ್ ಓನ್ಲಿ ಬಿಕಾಸ್ ಇಟ್ಸ್ ಓನ್ಲಿ ಮಿನಿಮಲ್ ಡಿಪೆಂಡೆನ್ಸೀಸ್ ಮೇಲೆ ರನ್ ಆಗ್ತಿದೆ ಅಂದ್ರೆ ಫೈನ್, ನೋ ಪ್ರಾಬ್ಲಮ್. ಲೈಕ್ ಏನು ಲೈಕ್ ಇಟ್ಸ್ ಲೈಕ್ ಎಲ್ಲ ಮಿನಿಮಲ್ ಅಲ್ಲಿ ವರ್ಕ್ ಆಗ್ತಿದೆ ಅನ್ಕೊಳ್ಳಿ. ಇದು 2 GB, ಇದು 2 GB, ಇಟ್ಸ್ ಜಸ್ಟ್ ಮಿನಿಮಲ್ ಡಿಪೆಂಡೆನ್ಸ್ ಅಲ್ಲಿ ವರ್ಕ್ ಆಗ್ತದೆ. ಸೊ ಏನು ಪ್ರಾಬ್ಲಮ್ ಏನೂ ಆಗಲ್ಲ, ಇಟ್ ವಿಲ್ ಬಿ ಲೈಕ್ ಓಕೆ. ಇವಾಗ ಈ ಸ್ಪೆಸಿಫಿಕ್ ಉಬಂಟು ಮೇಲೆ ನಾನು ಒಂದು ಅಪ್ಲಿಕೇಶನ್ನ ಹೋಸ್ಟ್ ಮಾಡ್ತೀನಿ, ಸೆಂಟೋಸ್ ಮೇಲೆ ಒಂದು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡ್ತೀನಿ. ಈ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಐ ಆಮ್ ಗೋಯಿಂಗ್ ಟು ಡಿಪ್ಲಾಯ್ ಒನ್ ಅಪ್ಲಿಕೇಶನ್.
ಏನಾಗುತ್ತೆ ಅವಾಗ ಬೇಸಿಕ್ಲಿ ಲೈಕ್ ಐ ಆಮ್ ಡಿಪ್ಲಾಯಿಂಗ್ ಒಂದು ಅಪ್ಲಿಕೇಶನ್, ಮತ್ತೆ ಒನ್ಸ್ ಐ ಡಿಪ್ಲಾಯ್ಡ್ ಇದು ಏನದು ನಾವು ಐ ನೀಡ್ ಟು ಬಂಡಲ್ ಅಪ್ಲಿಕೇಶನ್ ಮತ್ತೆ ಬಂಡಲ್ ಮಾಡ್ಬೇಕಿದ್ದೀನ ಅಪ್ಲಿಕೇಶನ್ ಮತ್ತೆ ಇದು ಮತ್ತೆ ಸೆಂಟೋಯಸ್ನು ಮತ್ತೆ ಅಪ್ಲಿಕೇಶನ್ ಏನು ಹೋಸ್ಟ್ ಮಾಡಿದೀವೋ ವಿ ನೀಡ್ ಟು ಬಂಡಲ್, ಮತ್ತೆ ರೆಡ್ ಹ್ಯಾಟು ಮತ್ತೆ ವಾಟ್ ಎವರ್ ಅಪ್ಲಿಕೇಶನ್ ವಿ ಹ್ಯಾವ್ ಹೋಸ್ಟೆಡ್ ಅದನ್ನೆಲ್ಲ ನಾವು ಬಂಡ್ಲಿಂಗ್ ಮಾಡ್ಬೇಕಾಗುತ್ತೆ. ಲೈಕ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ಬೇಕು ಅಂತ ಲೈಕ್ ವಿ ನೀಡ್ ಟು ಸೆಂಡ್ ಇದನ್ನೆಲ್ಲ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್. ಸೊ ಲೈಕ್ ಈ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಆದ್ಮೇಲೆ ಲೈಕ್ ನಾವು ಇವಾಗ ಏನಾಗುತ್ತೆ ಒಂದು ಅಪ್ಲಿಕೇಶನ್ ಎಲ್ಲ ಹೋಸ್ಟ್ ಎಲ್ಲ ಆಯ್ತು ಅಂದಾಗ ಇವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಈ ವರ್ಚುವಲ್ ಬಾಕ್ಸ್ ಈ ಆಪರೇಟಿಂಗ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಎಲ್ಲ ಏನಾಗುತ್ತೆ ಕಮ್ಮಿ ಆಗುತ್ತೆ. ಪರ್ಫಾರ್ಮೆನ್ಸ್ ಎಲ್ಲ ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಅವಾಗಲೇ ಬಿಫೋರ್ ಬರೀ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಮಾತ್ರ ವರ್ಕ್ ಆಗೋ ಟೈಮಲ್ಲಿ ಇಟ್ ವಾಸ್ ಗುಡ್. ಬಟ್ ಇವಾಗ ಐ ಆಮ್ ಕ್ರಿಯೇಟಿಂಗ್ ವರ್ಚುವಲ್ ಆಗಿ ನಂಗೆ ಏನೇನು ರಿಕ್ವೈರ್ಮೆಂಟ್ ಬೇಕೋ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಅಪ್ಲಿಕೇಶನ್ ಎಲ್ಲ ಹೋಸ್ಟ್ ಮಾಡಿದೆ, ಮತ್ತೆ ನಾನು ಅದನ್ನ ಸ್ಪೀಡ್ ಎಲ್ಲ ಡಿಕ್ರೀಸ್ ಆಯ್ತು. ಏನಕ್ಕೆ ಅಂದ್ರೆ ನಾನು ಅಪ್ಲಿಕೇಶನ್ ಹೋಸ್ಟ್ ಮಾಡಿದ ತಕ್ಷಣ ಅದು ರನ್ ಆಗ್ತಿರುತ್ತೆ, ನೆಕ್ಸ್ಟ್ ಈ ಅಪ್ಲಿಕೇಶನ್ ಹೋಸ್ಟ್ ಮಾಡ್ತೀನಿ ಅದು ರನ್ ಆಗುತ್ತೆ, ಇದು ರನ್ ಆಗುತ್ತೆ, ಮತ್ತೆ ಇದನ್ನೆಲ್ಲ ಬಂಡಲ್ ಮಾಡಬೇಕು, ಎಕ್ಸ್ಪೋರ್ಟ್ ಎಲ್ಲ ಮಾಡಬೇಕು ಅಂದಾಗೆಲ್ಲ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿದ್ದು ಪರ್ಫಾರ್ಮೆನ್ಸ್ ಎಲ್ಲ ವಿಲ್ ಗೋ ಡೌನ್. ಇಟ್ ವಿಲ್ ಬಿ ಲೈಕ್ ಬೂಟಿಂಗ್ ಎಲ್ಲ ಟೈಮ್ ತಗೊಳುತ್ತೆ, ಮತ್ತೆ ಅಪ್ಗ್ರೇಡ್ ಎಲ್ಲ ಮಾಡ್ಬೇಕಂದ್ರೆ ಎಲ್ಲ ಕಷ್ಟ ಆಗುತ್ತೆ. ಸೊ ಬೇಸಿಕ್ಲಿ ಇದು ಬಂದು ಲೆಗಸಿ ಮೆಥಡ್, ಇದನ್ನ ನಾವು ಯೂಸ್ ಮಾಡ್ತಿಲ್ಲ. ನಿಮ್ಗೆ ಜಸ್ಟ್ ಒಂದು ಐಡಿಯಾ ಕೊಟ್ಟಿದ್ದು ಲೆಗಸಿ ಮೆಥಡ್ ಅಂದ್ರೆ ಓಲ್ಡ್ ಟೈಮ್ ಅಪ್ಲಿಕೇಶನ್ಸ್ ಈ ತರ ಇತ್ತು, ಈ ತರ ಎಲ್ಲ ಮಾಡ್ತಿದ್ರು. ಬಟ್ ಇವಾಗ ದಿಸ್ ಇಸ್ ನಾಟ್ ಅ ಕೇಸ್. ದಟ್ಸ್ ಅ ರೀಸನ್ ವಿ ಹ್ಯಾವ್ ಸಮಥಿಂಗ್ ಲೈಕ್ ಸೆಕೆಂಡ್ ಮೆಥಡ್, ವಿ ಹ್ಯಾವ್ ಡಾಕರ್ಸ್. ಇವಾಗೆಲ್ಲ ವರ್ಚುವಲ್ ಮಿಷಿನ್ಸ್ ಎಲ್ಲ ಕಲ್ತಿದ್ದೀರಾ ನೀವು ಲೈಕ್ EC2 ಅಲ್ಲೆಲ್ಲ. ಸೊ ಇವಾಗ ಯುಲ್ ಬಿ ಲರ್ನಿಂಗ್ ಅಬೌಟ್ ಡಾಕರ್ಸ್, ಹೌ ದಿಸ್ ಡಾಕರ್ಸ್ ಆರ್ ವರ್ಕ್. ಸೊ ಇದು ಲೆಗಸಿ ಮೆಥಡ್, ನಾಟ್ ಟು ವರಿ, ಬಟ್ ಯು ಶುಡ್ ಜಸ್ಟ್ ಹ್ಯಾವ್ ಐಡಿಯಾ. ಓಕೆ, ಮುಂಚೆ ಈ ತರ ಇತ್ತು, ಈ ತರ ವರ್ಕ್ ಆಗ್ತಿತ್ತು ಅಂತ. ಇಲ್ಲಿ here also you can see ಇವಾಗ we have a infrastructure ಇಲ್ಲಿನು. On top of this operating system we had a virtual box ಅಲ್ವಾ. ಸೊ ಇವಾಗ we have something like container engine ಅಂತ. ಸೊ ಇಲ್ಲಿ virtual box ಬರಲ್ಲ ಇವಾಗ. We have something like container engine ಅಂತ. So like you can see like operating system like container engine, containers ಎಲ್ಲ ನಾನು ಹೇಳ್ತೀನಿ. ಲೈಕ್ ಐ ಡೋಂಟ್ ಟು ಲೈಕ್ ರಶ್, ಮೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಕಂಟೈನರ್ಸ್ ಅಂದ್ರೆ ಬೇಸಿಕ್ಲಿ ಈ ಕಂಟೈನರ್ ಇಂಜಿನ್ ಅಂದ್ರೆ ಬೇಸಿಕ್ಲಿ ಅದೊಂದು ಸಾಫ್ಟ್ವೇರ್ ಈ ಕಂಟೈನರ್ಸ್ ನ ಮ್ಯಾನೇಜ್ ಮಾಡುತ್ತೆ. ಇವಾಗ ಟೈಮ್ ಬೀಂಗ್ ಕಂಟೈನರ್ ಇಂಜಿನ್ ಅಂದ್ರೆ ಜಸ್ಟ್ ಅಸ್ಯೂಮ್ ಇಟ್ ಆಸ್ ಇಟ್ಸ್ ಅ ಸಾಫ್ಟ್ವೇರ್. ಇದು ಏನ್ ಮಾಡುತ್ತೆ ಅಂದ್ರೆ ಹೆಲ್ಪ್ ಮಾಡುತ್ತೆ, ಲೈಕ್ ಕಂಟೈನರ್ಸ್ ಕ್ರಿಯೇಟ್ ಮಾಡೋದಾಗ್ಲಿ ಡಿಲೀಟ್ ಮಾಡೋದಾಗ್ಲಿ ಡಾಕರ್ ಅಲ್ಲಿ. ಸೊ ಬೇಸಿಕ್ಲಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಮೇಂಟೈನ್ ದ ಕಂಟೈನರ್ಸ್ ಲೈಕ್ ಕ್ರಿಯೇಷನ್, ಡಿಲೀಷನ್. ಮತ್ತೆ ಇನ್ಸ್ಟೆಂಟ್ ಆಫ್ ವರ್ಚುವಲ್ ಬಾಕ್ಸ್ ನಾವಿಲ್ಲಿ ಡಾಕರ್ ಇಂಜಿನ್ ಯೂಸ್ ಮಾಡ್ತಿದೀವಿ. ಮತ್ತೆ ಉಬಂಟು ಅಲ್ಲಿ ವಿ ಯೂಸ್ ಟು ಯೂಸ್ ಕಂಟೈನರ್ ಇಂಜಿನ್ ಲೈಕ್. ಮತ್ತೆ ಅಲ್ಲಿ ಇವಾಗ ನೋಡಿ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ನಾರ್ಮಲ್ ವರ್ಚುವಲ್ ಬಾಕ್ಸ್ ಯೂಸ್ ಮಾಡಿದಾಗ ಯು ಥಿಂಕ್ ಲೈಕ್ ಇದು ಯೂಸ್ ಟು ಬಿ ಲೈಕ್ ಉಬಂಟು 2 GB ಇತ್ತು ಅನ್ಕೊಳ್ಳಿ ಆಪರೇಟಿಂಗ್ ಸಿಸ್ಟಮ್. ನನ್ನ ಅಪ್ಲಿಕೇಶನ್ ಹೋಸ್ಟ್ ಮಾಡಿದಾಗ 1 GB ಇತ್ತು ಅನ್ಕೊಳ್ಳಿ, ಟೋಟಲ್ 3 GB ಆಯ್ತು. ಲೈಕ್ ಬಂಡಲಿಂಗ್ ಎಲ್ಲ ಮಾಡಿದ ತಕ್ಷಣ ಅಪ್ಲಿಕೇಶನ್ ಎಲ್ಲ ಬಂಡಲ್ ಮಾಡಿ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದಾಗ 3 GB ಆಗ್ಬಿಡುತ್ತೆ. ಎಕ್ಸ್ಪೋರ್ಟ್ ಎಲ್ಲ ಏನ್ ಮಾಡ್ತೀವಿ ಅದೆಲ್ಲ ನೆಕ್ಸ್ಟ್ ಮ್ಯಾವೇನಲ್ಲ ಹೇಳ್ತೀನಿ. ಸೊ ಜಸ್ಟ್ ಲೈಕ್ ಇದು ಲೆಗಸಿ ಮೆಥಡ್. ಓಕೆ, ಸೊ ಇವಾಗ ವಿ ಆರ್ ಡೂಯಿಂಗ್ ವಿತ್ ದಿಸ್ ಕಂಟೈನರ್ ಇಂಜಿನ್ ಮಾಡುವಾಗ. ಸೊ ಬೇಸಿಕ್ಲಿ ಇಲ್ಲಿ ಇಟ್ ವಾಸ್ ಲೈಕ್ 2 GB ಅಂಡ್ 1 GB, ಬಟ್ ಇಲ್ಲಿ ಲೈಕ್ 80 to 90 MB ಬರುತ್ತೆ. ಮತ್ತೆ ಸೆಂಟೋಯಸ್ 120 MB ಆ ತರ. ಜಸ್ಟ್ ಇಟ್ ಈಸ್ ನಾಟ್ ಟೇಕಿಂಗ್ ಕನ್ಸ್ಯೂಮಿಂಗ್ ಮೋರ್ ಸ್ಪೇಸ್ ನ ಇಲ್ಲಿ ಕನ್ಸ್ಯೂಮ್ ಮಾಡ್ತಿಲ್ಲ. ಸೊ ಹೌ ಐ ವಿಲ್ ಜಸ್ಟ್ ಟೆಲ್ ಯು ಗೈಸ್. ಓಕೆ, ಸೊ ದಟ್ಸ್ ಅ ರೀಸನ್ ಲೈಕ್ ವಾಟ್ ಟು ಟೆಲ್ ಲೈಕ್ ಕಂಟೈನರ್ಸ್ ನ ಬೇಸಿಕ್ಲಿ ಏನಂತ ಹೇಳ್ತೀವಿ ಅಂದ್ರೆ ಲೈಕ್ ದಿಸ್ ಕಂಟೈನರ್ ಇಂಜಿನ್ ಇಸ್ ಅ ಸಾಫ್ಟ್ವೇರ್ ಆಸ್ ಐ ಟೋಲ್ಡ್ ಕ್ರಿಯೇಟ್ ಮಾಡೋದಕ್ಕೆ. ಅಂಡ್ ಡಾಕರ್ಸ್ ಬಂದು ಬೇಸಿಕ್ಲಿ ಇಟ್ ಇಸ್ ವರ್ಕಿಂಗ್ ಆನ್ ದಿಸ್ ಕಂಟೈನರ್ಸ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಬೇಸಿಕ್ಲಿ ಅದು ಲೈಟ್ ವೇಟ್ ಅಂತ ಕರಿತೀವಿ. ಮತ್ತೆ ಇಟ್ ಈಸ್ ಲೈಕ್
ಓಕೆ, ನಾನು ನಿಮಗೆ ಒಂದು ಅನಾಲಜಿ ಕೊಡ್ತೀನಿ. ಸೊ ಇಟ್ ವಿಲ್ ಬಿ ಬೆಟರ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಎಲ್ಲರಿಗೂ ಗೊತ್ತು ಲೈಕ್ ವೈ ವರ್ಚುವಲ್ ಮಿಷನ್ ಅಂದಿದ ತಕ್ಷಣ ಯು ಗೈಸ್ ಟೋಲ್ಡ್ ಲಾಟ್ ಆಫ್ ಪಾಯಿಂಟ್ಸ್. ವರ್ಚುವಲ್ ಮಿಷನ್ ಅಂದಿದ ತಕ್ಷಣ ಫಸ್ಟ್ ಲೈಕ್ ಇಟ್ಸ್ ನಾಟ್ ಫಿಸಿಕಲಿ ಪ್ರೆಸೆಂಟ್, ವರ್ಚುವಲ್ ಆಗಿ ಹೋಸ್ಟ್ ಮಾಡ್ತೀವಿ. ಲೈಕ್ ನಮಗೆ ಲೈಕ್ ಕ್ಲೌಡ್ ಪ್ರೊವೈಡ್ ಮಾಡುತ್ತೆ, ಲೈಕ್ AWS ಕ್ಲೌಡ್ ಪ್ರೊವೈಡರ್, ಲೈಕ್ ಇಟ್ಸ್ ಪ್ರೊವೈಡಿಂಗ್ ವರ್ಚುವಲ್ ಮಿಷನ್ EC2 ಅಂತ ಕರಿತೀವಿ. ಸೊ ಅದು ಲೈಕ್ ಬೇಸಿಕ್ಲಿ ಫಸ್ಟ್ ಥಿಂಗ್ ಸೆಕ್ಯೂರಿಟಿ ಪರ್ಪಸ್. I'm not telling more points about virtual machine because ನೀವು ಆಲ್ರೆಡಿ AWS ಅಲ್ಲಿ ಕಲ್ತಿರ್ತೀರ. I'll tell most important points. ಮತ್ತೆ ಸೆಕೆಂಡು ಲೈಕ್ it works on different operating systems. It works on different operating system. ಆಪರೇಟಿಂಗ್ ಸಿಸ್ಟಮ್ ಬೇರೆ ಬೇರೆ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ವಿ ಕ್ಯಾನ್ ಚೂಸ್ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದರ ಬೇಸ್ ಮೇಲೆ. ಮತ್ತೆ ನಮ್ಮ ಅಪ್ಲಿಕೇಶನ್ನ ಹೋಸ್ಟ್ ಮಾಡ್ತೀವಿ ಇಲ್ಲಿ. ಲೈಕ್ ವರ್ಚುವಲ್ ಮಿಷಿನ್ ಮೇಲೆ ವಿ ಕ್ಯಾನ್ ಹೋಸ್ಟ್ ಅವರ್ application. Okay. So just let it be. This is the most important point I just told. So ಇವಾಗ just why I have told about this bus ಮತ್ತೆ ಕಾರ್ ಅಂದ್ರೆ ಲೈಕ್ ಅನಾಲಜಿ ಏನಕ್ಕೆ ಹೇಳಿದ್ರೆ you guys can remember. ಇವಾಗ just think like group of friends, they plan for a trip. Like they want to go to a trip. So like on holiday or something. So if they want to go like they're 10 ಜನ ಇಲ್ಲ 5 people ಪ್ಲಾನ್ ಅನ್ಕೊಡಿ ಟ್ರಿಪ್ ಹೋಗ್ಬೇಕು ಅಂತ. ಇವಾಗ they want to go in a bus, they booked like entire bus. So like there are like you think like more than like 20 seats ಇದೆ ಇಲ್ಲ ಅಂದ್ರೆ like 10 seats or 20 seats, just imagine. But ಹೋಗ್ತಿರೋದು 5 ಜನ. ಸೊ 5 ಜನ ಹೋಗ್ತಿದ್ದಾರೆ, ಎಂಟೈರ್ ಬಸ್ ಬುಕ್ ಮಾಡ್ಕೊಂಡ್ರೆ ಏನಾಗುತ್ತೆ? ಇಟ್ಸ್ ಲೈಕ್ we have a lot of disadvantages. Like cost efficient ಇರಲ್ಲ. Like cost wise
ಏನಾಗುತ್ತೆ ಲೈಕ್ ಇಫ್ 5 people want to travel, like go on holiday, if they are booking whole bus, what would be the problem? Like ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗುತ್ತೆ? ಕಾಸ್ಟ್ ಹ್ಮ್ ಎಸ್ಟಿಮೇಷನ್ ಜಾಸ್ತಿ ಆಗುತ್ತೆ ಸ್ಪೇಸ್ ಸ್ಪೇಸಸ್ ಯುಟಿಲೈಸೇಷನ್ ಮತ್ತೆ ಟೈಮ್ ಟ್ರಾವೆಲ್ಗೂ ಟೈಮ್ ತುಂಬ ಜಾಸ್ತಿ. ಟೈಮ್ ಟ್ರಾವೆಲ್ ಸೊ ಇಲ್ಲಿ ಲೈಕ್ ಲಾಸ್ ಏನಾಗುತ್ತೆ? ಕಾಸ್ಟ್ ವಿಲ್ ಇನ್ಕ್ರೀಸ್. ಕಾಸ್ಟ್ ಬಂದು ಇನ್ಕ್ರೀಸ್ ಆಗುತ್ತೆ. ಮತ್ತೆ ಸ್ಪೇಸ್ ಯುಟಿಲೈಸೇಷನ್ ವೇಸ್ಟ್ ಆಗುತ್ತೆ. ಟೈಮ್ ಸ್ಪೇಸ್ ವೇಸ್ಟ್ ಆಗುತ್ತೆ ಇಲ್ಲಿ. ಮತ್ತೆ ಫ್ಯೂಲ್ ಕಾಸ್ಟ್ ಅದೆಲ್ಲ ಕಾಸ್ಟ್ ಅಲ್ಲೇ ಬರುತ್ತೆ. ಮತ್ತೆ ಟೈಮು ತುಂಬ ಟೈಮ್ ತಗೊಳುತ್ತೆ. ಅದೇ ಇಫ್ ಸೇಮ್ ಥಿಂಗ್ they want to go on holiday, 5 people wants to go on holiday, so if they are planning to go in ಕಾರಲ್ಲಿ ಹೋದ್ರೆ ಏನೇನು ಪ್ರಾಬ್ಲಮ್, ಲೈಕ್ what will be the benefits? ಕಾರಲ್ಲಿ ಹೋದ್ರೆ ಟೈಮ್ ಸ್ಪೇಸ್ ಯುಟಿಲೈಸೇಷನ್ ಮತ್ತೆ ಟೈಮ್ ಯುಟಿಲೈಸೇಷನ್ ಕೂಡ ಜಾಸ್ತಿ ಕಮ್ಮಿ ಆಗುತ್ತೆ. ಪ್ಲಸ್ ಕಾಸ್ಟ್ ಸೇಮ್ ಕಾಸ್ಟ್ ಅಲ್ಲೇ ಇದಾವೆ. ಫಸ್ಟ್ ಫ್ಯೂಲ್ ಸೇವ್ ಆಗುತ್ತೆ, ಅಲ್ಲಿ ಫ್ಯೂಲ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಸೊ ಕಾಸ್ಟ್ ಅಲ್ಲೇ ಬರುತ್ತೆ ಇದು. ಮತ್ತೆ ಸ್ಪೇಸ್ ಎಫಿಷಿಯೆಂಟ್ ಆಗಿರುತ್ತೆ, ಸ್ಪೇಸ್ ಅಲ್ಲಿ ತುಂಬಾ ಸ್ಪೇಸ್ ಆಗುತ್ತೆ. ಇಲ್ಲಿ ಸ್ಪೇಸ್ ವಿಲ್ ಟೈಮ್ ಮತ್ತೆ ರಿಡ್ಯೂಸ್ ಲೆಸ್ ಟೈಮ್ ಸ್ವಲ್ಪ ಕಮ್ಮಿ, ಬಿಕಾಸ್ ಬಸ್ ಬೇಕು, ಸ್ಲೋ ಕಾರ್ ಸ್ವಲ್ಪ ಫಾಸ್ಟ್ ಆಗಿ ಹೋಗುತ್ತೆ. ಮತ್ತೆ ಕಾಸ್ಟ್ ಇಸ್ ಎಫಿಷಿಯೆಂಟ್ ಇರುತ್ತೆ, ಅಲ್ಲಿ ಕಾಸ್ಟ್ ತುಂಬಾ ಇನ್ಕ್ರೀಸ್ ಆಗ್ತಿತ್ತು, ಇಲ್ಲಿ ಕಾಸ್ಟ್ ಸ್ವಲ್ಪ ಎಫಿಷಿಯೆಂಟ್ ಆಗಿರುತ್ತೆ. ಓಕೆ, ಸೊ ಇವಾಗ ನೀವೇ ಜಸ್ಟ್ ಈ ಅನಾಲಜಿ ಜಸ್ಟ್ ಕೀಪ್ ಇನ್ ಮೈಂಡ್. ವರ್ಚುವಲ್ ಮಿಷಿನ್ ನ ಬಸ್ಗೆ ಕಂಪೇರ್ ಮಾಡ್ಕೊಳ್ಳಿ, ಡಾಕರ್ನ ಕಂಪೇರ್ ಟು ದಿಸ್ ಕಾರ್. ಇವಾಗ ಬಸ್ ಆಲ್ಸೋ ಗೋಸ್ ಇನ್ ದ ರೋಡ್ ವೇಸ್ ಅಲ್ಲಿ, ಕಾರು ರೋಡ್ ವೇಸ್ ಅಲ್ಲಿ ಹೋಗುತ್ತೆ. ಓಕೆ, ಕಾರ್ ಆಲ್ಸೋ ಗೋಯಿಂಗ್ ಇನ್ ರೋಡ್ ವೇಸ್, ಬಸ್ಸು ರೋಡ್ ವೇಸ್ ಅಲ್ಲೇ ಹೋಗುತ್ತೆ. ಬಟ್ ಸ್ಟಿಲ್ ಸ್ವಲ್ಪ ಡಿಫ್ರೆನ್ಸಸ್ ಇಟ್ಸ್ ಮೇಕಿಂಗ್. ಎಷ್ಟು ಕಾಸ್ಟ್ ಸೇವ್ ಆಗ್ತಿದೆ ಇಲ್ಲಿ ರೋಡ್ ವೇಸ್ ಅಲ್ಲಿ ಹೋಗ್ತಿದೆ ಅಂದ್ರೂ ಕಾಸ್ಟ್, ಇಲ್ಲಿ ಕಾರಲ್ಲಿ ಹೋಗ್ತೀನಿ ಅಂದ್ರೆ ಕಾಸ್ಟ್ ಸೇವ್ ಆಗುತ್ತೆ, ಎಫಿಷಿಯೆಂಟ್ ಇರುತ್ತೆ, ಸ್ಪೇಸ್ ಎಫಿಷಿಯೆಂಟ್ ಆಗುತ್ತೆ, ಫ್ಯೂಲ್ ಎಲ್ಲ ಸೇವ್ ಆಗುತ್ತೆ. ಬಟ್ ಅದನ್ನೇ ಇಫ್ ಯು ವಾಂಟ್ ಟು ಟ್ರಾವೆಲ್ ಇನ್ ಬಸ್ ಸ್ವಲ್ಪ ಲಾಸಸ್ ಆಗುತ್ತೆ, ಲೈಕ್ ಕಾಸ್ಟ್ ವಿಲ್ ಇನ್ಕ್ರೀಸ್ ಆಗುತ್ತೆ, ಸ್ಪೇಸ್ ಎಲ್ಲ ವೇಸ್ಟ್ ಆಗುತ್ತೆ, ಟೈಮ್ ತುಂಬಾ ಆಗುತ್ತೆ. ಮೋಸ್ಟ್ ಕಾಸ್ಟ್ ಇಸ್ ವಿ ಆರ್ ನಾಟ್ ಸೇವಿಂಗ್ ದ ಕಾಸ್ಟ್. ಸೊ ಇದನ್ನ ಬಸ್ನ ಯು ಕ್ಯಾನ್ ಕಂಪೇರ್ ಇಟ್ ಟು ದ ವರ್ಚುವಲ್ ಮಿಷಿನ್ and you can compare Docker to the ಕಾರ್ನ ಡಾಕರ್ಗೆ ಕಂಪೇರ್. ಏನಕ್ಕೆ ಈ ತರ ಅನಾಲಜಿ ನಿಮ್ಗೆ ಹೇಳಿದೀನಿ ಅಂದ್ರೆ, ಥಿಂಕ್ ಆಫ್ ಅ ಬಸ್. ಇವಾಗ ವರ್ಚುವಲ್ ಮಿಷಿನ್ ನೀವೆಲ್ಲ ವರ್ಚುವಲ್ ಮಿಷಿನ್ಸ್ ಅಲ್ಲಿ ಯು ಹ್ಯಾವ್ ವರ್ಕ್ ಲೈಕ್ ಇನ್ AWS ಕ್ಲಾಸಸ್ ಅಲ್ವಾ, ಯು ಆರ್ ಹೋಸ್ಟಿಂಗ್ ಒಂದು, ಇವಾಗ ಜಸ್ಟ್ ಯು ಆರ್ ಗೋಯಿಂಗ್ ಒಂದು ಪ್ರೋಸೆಸ್. ಇಫ್ ಯು ವಾಂಟ್ ಟು ಲಾಂಚ್ ಅ ಸರ್ವರ್, ಫಸ್ಟ್ ವಿ ಶುಡ್ ಹ್ಯಾವ್ ಅ ನೆಟ್ವರ್ಕಿಂಗ್, VPC ಎಲ್ಲ ಇರುತ್ತೆ, ಲೈಕ್ ಯು ವಿಲ್ ಬಿ ಕ್ರಿಯೇಟಿಂಗ್ VPC, ಫಸ್ಟ್ ಪಾರ್ಟ್ ಅದು. ಸೆಕೆಂಡ್ ಪಾರ್ಟ್, ಇವಾಗ ಯು ಆರ್ ಗೋಯಿಂಗ್ ಟು ಲಾಂಚ್ ಇನ್ಸ್ಟೆನ್ಸ್. ಸೊ ಫಸ್ಟ್ ಹೆಸರು ಕೊಡ್ತೀರಾ, ನೆಕ್ಸ್ಟ್ ಏನ್ ಮಾಡ್ತೀರಾ, ಆಪರೇಟಿಂಗ್ ಸಿಸ್ಟಮ್ನ ಚೂಸ್ ಮಾಡ್ಕೊತೀರಾ. ಆಪರೇಟಿಂಗ್ ಸಿಸ್ಟಮ್ ಯು ಆರ್ ಗೋಯಿಂಗ್ ಟು ಚೂಸ್, ಯು ವಾಂಟ್ ಟು ಹೋಸ್ಟ್ ಅಪ್ಲಿಕೇಶನ್ ಲಿನಕ್ಸ್ ಅಲ್ಲ, ಉಬುಂಟು ಅಲ್ಲ, ಮ್ಯಾಕ್ ಅಲ್ಲ, ವಿಂಡೋಸ್ ಅಲ್ಲ, ಚೂಸ್ ಮಾಡ್ಕೊತೀರಾ ಆಪರೇಟಿಂಗ್ ಸಿಸ್ಟಮ್. ದೆನ್ ಯು ಆರ್ ಗೋಯಿಂಗ್ ಟು ಚೂಸ್ ಇನ್ಸ್ಟೆನ್ಸ್ ಟೈಪ್ಸ್ ಚೂಸ್ ಮಾಡ್ತೀರಾ, ಎಷ್ಟು ಬೇಕು ನನಗೆ ರಿಸೋರ್ಸು, ಲೈಕ್ CPU ಯುಟಿಲೈಸೇಷನ್, ಮೆಮೊರಿ ಯುಟಿಲೈಸೇಷನ್ ಎಷ್ಟು ಬೇಕು ಅಂತ ಚೂಸ್ ಮಾಡ್ತೀರಾ. ದೆನ್ ವಿಲ್ ಬಿ ಚೂಸಿಂಗ್ ಅ ಕೀಪ್ಯಾಡ್ಸ್, ನೆಟ್ವರ್ಕಿಂಗು, ಮತ್ತೆ ಸೆಕ್ಯೂರಿಟಿ, ಮತ್ತೆ ಲಾಟ್ ಆಫ್ ಅದರ್ ಥಿಂಗ್ಸ್ ಲೈಕ್ ಮಾನಿಟರಿಂಗ್ ಎಲ್ಲ ಬೇಕಂದ್ರೆ ಲೈಕ್ ಅಡ್ವಾನ್ಸ್ ಆಗಿ ಅದೆಲ್ಲ ಎನೇಬಲ್ ಮಾಡಿಬಿಟ್ಟು ಬೇಸಿಕ್ಲಿ ವಿ ಲಾಂಚ್ ಅ ಸರ್ವರ್. ಓಕೆ, ಯಾರು ಹೋಸ್ಟಿಂಗ್ ಒಂದು ಅಪ್ಲಿಕೇಶನ್ನ ಅಲ್ಲಿ ಹೋಸ್ಟ್ ಮಾಡ್ತೀವಿ. ಓಕೆ, ಅಪ್ಲಿಕೇಶನ್ ನಾನು ಇಫ್ ಐ ಆಮ್ ಹೋಸ್ಟಿಂಗ್ ಆನ್ ವರ್ಚುವಲ್ ಮಿಷಿನ್, ಇವಾಗ ಐ ಹ್ಯಾವ್ ಟೇಕನ್ ಲೈಕ್ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ನನ್ನ ಅಪ್ಲಿಕೇಶನ್ಗೆ ಮೇ ಬಿ you like it just you assume like some application, ಟ್ರಾಫಿಕ್ಕು ತುಂಬಾನು ಇರಲ್ಲ, ಕಮ್ಮಿನೂ ಇರಲ್ಲ, ಡಿಪೆಂಡ್ಸ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಮೇಲೆ ಯಾವ ಥರ ಒಂದು ಅಪ್ಲಿಕೇಶನ್ ಬರುತ್ತೆ ಅಂತ. ಒಂದು ಬುಕ್ ಅಪ್ಲಿಕೇಶನ್ ಅಂತ ಹೇಳಿ, ಬುಕ್ ಪಬ್ಲಿಷಿಂಗ್ ಅಪ್ಲಿಕೇಶನ್. ಸೊ ಸ್ಟೂಡೆಂಟ್ಸ್ಗೆ ಯಾವಾಗ ಬೇಕೋ ಬರ್ತಾರೆ ಹೋಗ್ತಾರೆ, ಡಿಪೆಂಡ್ಸ್ ಲೈಕ್
ಇವಾಗ ನೋಡಿ ವೀಕ್ ಅಲ್ಲಿ ಇದೆ ಸ್ಟಡಿ, ವೀಕೆಂಡ್ಸ್ ದೇ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಟು ಸ್ಟಡಿ ಓದಲ್ಲ, ಲೈಕ್ ಡಿಪೆಂಡ್ಸ್ ಆ ಥರ. ಅಪ್ಲಿಕೇಶನ್ಗೆ ತುಂಬ ಫ್ರೀಕ್ವೆಂಟ್ ಆಗಿ ಬರೋದು ಇಲ್ಲ, ಜಸ್ಟ್ ಲೈಕ್ ಮೀಡಿಯಮ್ ಆಗಿ ಬರುತ್ತೆ. ಸೊ ಬಟ್ ನಮಗೆ ವರ್ಚುವಲ್ ಮಿಷಿನಲ್ಲಿ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡ್ತಿದ್ದೀವಿ ಅಂದಮೇಲೆ ರಿಸೋರ್ಸ್ ಎಲ್ಲ ಅಷ್ಟೇ ಇರಬೇಕಲ್ವಾ. ಸೊ ರಿಸೋರ್ಸಸ್ ಕಮ್ಮಿ ಮಾಡಿದೆ. ಎಕ್ಸಾಂಪಲ್ ಇವಾಗ ಆ ಅಪ್ಲಿಕೇಶನ್ ರಿಕ್ವೈರ್ಮೆಂಟು CPU ಯುಟಿಲೈಸೇಷನ್ ಎಷ್ಟು ಬೇಕೋ ಅಷ್ಟು ಕೊಡಲೇಬೇಕಾಗುತ್ತೆ, ನೆಟ್ವರ್ಕಿಂಗ್ ಏನೇನು ಬೇಕೋ ರಿಕ್ವೈರ್ಮೆಂಟ್ ಅಷ್ಟು ಕೊಡಬೇಕು, ಮೆಮೊರಿ ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಇವಾಗ ಕಮ್ಮಿ ಬರ್ತಾರೆ ಅಂದ್ಬಿಟ್ಟು ಐ ಕ್ಯಾನಾಟ್ ಡೂ ಎನಿಥಿಂಗ್ ಅಲ್ವಾ. ನನ್ಗೆ ಗೊತ್ತಿಲ್ಲ, ಕಮ್ಮಿ ಇಫ್ ಐ ರೆಡ್ಯೂಸ್ ಸಡನ್ ಆಗಿ ಲೈಕ್ ಟ್ರಾಫಿಕ್ ಇನ್ಕ್ರೀಸ್ ಆಗ್ಬೋದು, ಅಪ್ಲಿಕೇಶನ್ಗೆ ವ್ಯೂವರ್ಸ್ ಜಾಸ್ತಿ ಆಗ್ಬೋದು. ಬಟ್ ನಾನು ಇಫ್ ಪೀಪಲ್ ಆರ್ ನಾಟ್ ವಿಸಿಟಿಂಗ್ ಆ ಅಪ್ಲಿಕೇಶನ್ನ, ಯಾರು ದೇ ಆರ್ ನಾಟ್ ಯೂಸಿಂಗ್ ಫ್ರೀಕ್ವೆಂಟ್ಲಿ, ಮೇ ಬಿ ಲೈಕ್ ವೀಕೆಂಡ್ಸ್ ಅಲ್ಲಿ ಯಾರು ದೇ ಆರ್ ನಾಟ್ ಯೂಸಿಂಗ್ ದಟ್ ಅಪ್ಲಿಕೇಶನ್ ಅಂದಾಗ, ಬಟ್ ಸ್ಟಿಲ್ ಆ ಅಪ್ಲಿಕೇಶನ್ ಆ ಸರ್ವರ್ ಓಡ್ತಾ ಇರಬೇಕು. ಓಡ್ತಾ ಇದ್ದಾಗ ಏನಾಗುತ್ತೆ, ಯಾರು ಯೂಸ್ ಮಾಡ್ತಿಲ್ಲ ಅದನ್ನ, ಓಕೆ, ಯೂಸು ಮಾಡ್ತಿಲ್ಲ, ಲೈಕ್ ಮೇ ಬಿ ವೀಕೆಂಡ್ಸ್ ಅಲ್ಲಿ ಅಷ್ಟು ಲೈಕ್ ವಾಟ್ ಟು ಟೆಲ್ ಕ್ಲೈಂಟ್ಸ್ ಇಲ್ಲ, ಆ ಸ್ಪೆಸಿಫಿಕ್ ಅಪ್ಲಿಕೇಶನ್ ವಿಸಿಟ್ ಮಾಡ್ತಿಲ್ಲ. ಅವಾಗ ಏನಾಗುತ್ತೆ, ವರ್ಚುವಲ್ ಮಿಷನ್ಸ್ ಇಟ್ ಶುಡ್ ಕೀಪ್ ಆನ್ ರನ್ನಿಂಗ್, ಬಿಕಾಸ್ ಒಬ್ಬರು ಬರ್ತಿದ್ದಾರೆ ಅಂದ್ರೂ ಇಟ್ ಶುಡ್ ಕೀಪ್ ರನ್ನಿಂಗ್. ಇಫ್ ಇಟ್ ಇಸ್ ಲೈಕ್ ಸರ್ವರ್ ಡೌನ್ ಅಂದ್ರೆ ಕ್ಲೈಂಟ್ ವಿಲ್ ನಾಟ್ ಬಿ ಹ್ಯಾಪಿ, ಬಟ್ ಸ್ಟಿಲ್ ಅಪ್ಲಿಕೇಶನ್ ಇಟ್ ಶುಡ್ ಕೀಪ್ ಆನ್ ರನ್ನಿಂಗ್. ಏನಾಗುತ್ತೆ, ಕಾಸ್ಟ್ ನಮಗೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಸ್ಪೇಸ್ ವೇಸ್ಟ್ ಆಗ್ತಿದೆ, ರಿಸೋರ್ಸಸ್ ಸುಮ್ಮನೆ ಓಡ್ತಿದೆ, CPU ಸುಮ್ಮನೆ ಓಡ್ತಿದೆ, ಮೆಮೊರಿ ತಗೊಂತಿದೆ, ವಾಲ್ಯೂಮ್ಸ್ ತಗೊಂತಿದೆ, ನೆಟ್ವರ್ಕಿಂಗ್ ಎಲ್ಲ ಇಟ್ಸ್ ರಿಸೋರ್ಸಸ್ ಎಲ್ಲ ಇಟ್ಸ್ ಕೀಪಿಂಗ್ ಆನ್ ಯೂಸಿಂಗ್. ನಮಗೆ ರಿಸೋರ್ಸ್ ಎಲ್ಲ ವೇಸ್ಟ್ ಆಗ್ತಿದೆ, ಮತ್ತೆ ಟೈಮ್ ಇಸ್ ಆಲ್ಸೋ ಗೆಟಿಂಗ್ ವೇಸ್ಟ್ ಅಲ್ಲಿ, ಇಟ್ಸ್ ಕೀಪ್ ಆನ್ ರನ್ನಿಂಗ್. ಸೊ ಎಲ್ಲ ವೇಸ್ಟ್ ಆಗ್ತದೆ. ಬಟ್ ವೆನ್ ವಿ ಆರ್ ಕಮಿಂಗ್ ಟು ದಿಸ್ ಡಾಕರ್, ಅದು ಇವಾಗ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡಿ, ಐ ಹ್ಯಾವ್ ಹೋಸ್ಟೆಡ್ ಲೈಕ್ ಒಂದು ಕಂಟೈನರ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಕಂಟೈನರ್ ಐ ಟೆಲ್ ನೆಕ್ಸ್ಟ್. ಡಾಕರ್ನ ಬೇಸಿಕ್ಲಿ ಕಂಟೈನರೈಸೇಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಓಕೆ, ವಿ ಟೆಲ್ ಡಾಕರ್ ಆಸ್ ಎ ಕಂಟೈನರೈಸೇಷನ್ ಟೆಕ್ನಾಲಜಿ. ಡಾಕರ್ ಇಸ್ ಎ ಕಂಟೈನರ್ ಟೆಕ್ನಾಲಜಿ ಏನಕ್ಕೆ ಅಂದ್ರೆ ಎಲ್ಲ ಪ್ಯಾಕ್ ಆಗಿರುತ್ತೆ ಒಂದು ಕಂಟೈನರಲ್ಲಿ ಅದಕ್ಕೆ ಏನೇನು ಡಿಪೆಂಡೆನ್ಸೀಸ್ ಬೇಕು ಎಲ್ಲ ಪ್ಯಾಕ್ ಆಗಿರುತ್ತೆ. ಮತ್ತೆ ಅದು ತುಂಬಾ ಲೈಟ್ ವೆಯ್ಟ್. ಇವಾಗ ಹೆಂಗೆ ವರ್ಚುವಲ್ ಮಿಷಿನ್ಸ್ ತುಂಬಾ ಹೆವಿ ಇರುತ್ತೋ, ನಾನು ಇದು ಜಸ್ಟ್ ಲೈಕ್ ಬ್ರೀಫ್ ಆಗಿ ಹೇಳ್ತಿದ್ದೀನಿ, ಐ ವಿಲ್ ಕಮ್ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇವಾಗ ಜಸ್ಟ್ ನಾನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿರೋದು. ಐ ವಾಸ್ ಟಾಕಿಂಗ್ ಅಬೌಟ್ ಇದಲ್ವಾ, ಐ ವಾಸ್ ಟೆಲಿಂಗ್ ಡಾಕರ್ ಬಂದು ಕಂಟೈನರೈಸೇಷನ್ ಟೆಕ್ನಾಲಜಿ ಅಂತ ಹೇಳಿದೆ. ಕಂಟೈನರೈಸೇಷನ್ ಟೆಕ್ನಾಲಜಿ ಏನಕ್ಕೆ ಅಂತ ಅಂತೀವಿ ಅಂದ್ರೆ, ಕಂಟೈನರ್ ಅಂದ್ರೆ ಏನು, ನಾರ್ಮಲ್ ಆಗಿ ಇಂಗ್ಲಿಷ್ ಟೆಕ್ನಾಲಜಿಯಲ್ಲಿ ಕಂಟೈನರ್, ನಾರ್ಮಲ್ ಕಂಟೈನರ್ ಅಂದ್ರೆ ಏನು? ಸಾರಿ, ಸ್ಟೋರೇಜ್ ಕರೆಕ್ಟ್, ಸ್ಟೋರೇಜ್ ನಿಮ್ಗೆ ಆಲ್ರೆಡಿ ಕಲ್ತಿದ್ದೆ. ಸೊ ಒಂದು ಕಂಟೈನರ್ ಅಲ್ಲಿ ಒಂದು ಪ್ಯಾಕ್ ಆಗಿರುತ್ತೆ ಅಪ್ಲಿಕೇಶನ್ಸ್, ಇವಾಗ ಏನೇನು ಡಿಪೆಂಡೆನ್ಸೀಸ್ ಬೇಕೋ ಎಲ್ಲ ಅದ್ರಲ್ಲಿ ಪ್ಯಾಕ್ ಆಗಿರುತ್ತೆ. ನಾನು ತೋರಿಸ್ತೀನಿ ಕಂಟೈನರ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಅದು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ, ಹೆವಿ ಆಗಿ ಏನು ಇರಲ್ಲ, ಮತ್ತೆ ಅದು ಈಸಿಯಾಗಿ ಟ್ರಾನ್ಸ್ಫರ್ ಎಲ್ಲ ಮಾಡ್ಬೋದು. ಓಕೆ, ನಾನು ಇದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನೆಕ್ಸ್ಟ್. ಬಟ್ ಇವಾಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಬಸ್ನ ಕಂಪೇರ್ಡ್ ವಿತ್ ವರ್ಚುವಲ್ ಮಿಷಿನ್, ಮತ್ತೆ ಕಾರ್ ಐ ಹ್ಯಾವ್ ಕಂಪೇರ್ಡ್ ವಿತ್ ಡಾಕರ್. ಸೊ ಡಾಕರ್ ಯಾವ ತರ ಅಂದ್ರೆ, ಅದಕ್ಕೆ ಎಷ್ಟು ಬೇಕು ಅಪ್ಲಿಕೇಶನ್ ನೆಸೆಸರಿ ಏನಿದೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ವರ್ಚುವಲ್ ಮಿಷಿನ್ ಆ ಥರ ಅಲ್ಲ, ನೀಡ್ ಇದೆಯಾ ಇಲ್ವೋ ಇಟ್ ಕೀಪ್ಸ್ ಆನ್ ರನ್ನಿಂಗ್. ನಾನು ಹೇಳಿದೆ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟೆ. ಇವಾಗ ಎಕ್ಸಾಂಪಲ್ ಇನ್ನೊಂದು ಅಪ್ಲಿಕೇಶನ್ ತಗೊಳ್ಳಿ, ಅಮೆಝಾನ್ ಅಪ್ಲಿಕೇಶನ್ ತಗೊಳ್ಳಿ. ಅಮೆಝಾನ್ ಬಿಗ್ ಬಿಲಿಯನ್ ಡೇಸ್ ಇಸ್ ಆರ್, ಯು ಥಿಂಕ್ ಲೈಕ್ 10 ಲಕ್ಷ ಜನ ವಿಸಿಟ್ ಮಾಡ್ತಾರೆ ಅಪ್ಲಿಕೇಶನ್. ಅದೇ ನಾರ್ಮಲ್ ಡೇಸ್ ಅಲ್ಲಿ ಬಿಕಾಸ್ ಆಫರ್ಸ್ ಎಲ್ಲ ಇರುತ್ತೆ ಅಂತ ಮೇ ಬಿ 10 ಲಕ್ಷನೂ ಬರ್ಬೋದು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ನಾರ್ಮಲ್ ಡೇಸ್ ಅಲ್ಲಿ ಮೇ ಬಿ ವಿಲ್ ಹ್ಯಾವ್ ನಾಟ್ ಲೈಕ್ ನಾರ್ಮಲ್, ಜಸ್ಟ್ ಇಮ್ಯಾಜಿನ್ ಲೈಕ್ ಒಂದು 10,000 or 20,000, ಜಸ್ಟ್ ಲೈಕ್ ಒಂದು ಫಿಗರ್ ಇಟ್ಕೊಂಡು. ಸೊ ಮಿನಿಮಲ್ ಬರುತ್ತೆ. ಬಟ್ ಅಮೆಝಾನ್ ಬಿಗ್ ಬಿಲಿಯನ್ ಡೇಸ್ ದಿವಸ ದೇರ್ ವಿಲ್ ಬಿ ಹೈ ನಂಬರ್. ಬಟ್ ಇವಾಗ ನಾರ್ಮಲ್ ಡೇಸ್ ಅಲ್ಲಿನೂ ಅಷ್ಟು ಬರಲ್ಲ, ಬಟ್ ಒಂದು ಸ್ಪೈಕ್ ಇಟ್ಕೊಂಡಿರ್ತೀವಿ, ಓಕೆ ಇಷ್ಟು ಬೇಕು ನಮ್ಗೆ ಅಂತ. ಬಟ್ ಜಾಸ್ತಿ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಬಟ್ ಒಂದು ಮಿನಿಮಲ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಆ ಸ್ಪೆಸಿಫಿಕ್ ಅಪ್ಲಿಕೇಶನ್. ಬಟ್ ಅಷ್ಟು ಬಂದಿಲ್ಲ ಅಂದ್ರೆ ರಿಸೋರ್ಸಸ್ ಎಲ್ಲ ಏನಾಗುತ್ತೆ, ವೇಸ್ಟ್ ಆಗ್ತಿದೆ, ನಾವು ಅದ್ರ ಬಿಲ್ಸ್ ಎಲ್ಲ ಪೇ ಮಾಡಬೇಕು. ಬಟ್ ಡಾಕರಲ್ಲಿ ಆ ಥರ ಅಲ್ಲ, ಏನ್ ನೆಸೆಸರಿ ಇದೆಯೋ ಅಷ್ಟು ಮಾತ್ರ ತಗೊಳುತ್ತೆ, ಅಷ್ಟು ಮಾತ್ರ ಯೂಸ್ ಮಾಡುತ್ತೆ. ಸೊ ಫಸ್ಟ್ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳ್ತೀನಿ, ಗೊತ್ತಾಗ್ತಿದ್ಯಾ ನಾನು ಹೇಳ್ತಿರೋದು? ಓಕೆ, the efficient utilization of resources and
ನೆಕ್ಸ್ಟ್ ಅಪ್ಲಿಕೇಶನ್ಸ್. ಬಟ್ ನೋಡಿ ಇವಾಗ ಬಸ್ಸು ಆಲ್ಸೋ ಇಸ್ ಗೋಯಿಂಗ್ ಆನ್ ರೋಡ್ವೇಸ್, ಕಾರ್ ಇಸ್ ಆಲ್ಸೋ ಗೋಯಿಂಗ್ ಆನ್ ರೋಡ್ವೇಸ್. ಸೇಮ್ ಮ್ಯಾನರ್ ವರ್ಚುವಲ್ ಮಿಷಿನ್ ವರ್ಚುವಲ್ ಆಗೇ ಮಾಡ್ತಿದೀವಿ, ಇವನ್ ಡಾಕರ್ ಆಗಿ ವರ್ಚುವಲ್ ಅಲ್ಲೇ ಮಾಡ್ತಾ ಇದೀವಿ. ಸೊ ಇವನ್ ಇವಾಗ ವರ್ಚುವಲ್ ಮಿಷಿನ್ ಒಂದು ವರ್ಚುವಲ್ ಮಿಷಿನ್ ಇನ್ನೊಂದು ವರ್ಚುವಲ್ ಮಿಷಿನ್ ಜೊತೆ ಯಾವ ತರ ಮಾತಾಡುತ್ತೆ. ಇವಾಗ ಇಫ್ ವರ್ಚುವಲ್ ಮಿಷಿನ್ ಎ ವಾಂಟ್ ಟು ಟಾಕ್ ಟು ವರ್ಚುವಲ್ ಮಿಷಿನ್ ಬಿ, ನಾವು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೋದಲ್ವಾ. ಲೈಕ್ ಪಿಯರಿಂಗ್ ಎನೇಬಲ್ ಮಾಡ್ತೀವಿ, ಟ್ರಾನ್ಸಿಟ್ ಗೇಟ್ವೇಸ್ ಅದೆಲ್ಲ ಎನೇಬಲ್ ಮಾಡಿ ಕನೆಕ್ಷನ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತೀವಿ, VPNs ಮುಖಾಂತರ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತೀವಿ ಕನೆಕ್ಷನ್. ಅದೇ ತರ ಡಾಕರ್ಸ್ ಅಷ್ಟೇ, ಒಂದು ಇನ್ನೊಂದ್ ಜೊತೆ ಮಾತಾಡುತ್ತೆ, ಅದಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ದಿಸ್ ಅ ಥಿಂಗ್. ಇವಾಗ ಜಸ್ಟ್ ಥಿಂಕ್ ಲೈಕ್ ನಾನು ಅಪ್ಲಿಕೇಶನ್ನ ವರ್ಚುವಲ್ ಮಿಷಿನ್ ಮೇಲೆ ಡಿಪ್ಲಾಯ್ ಮಾಡಿದ್ದೀನಿ ಅನ್ಕೊಂಡು. ಸೊ ಇಲ್ಲಿ ಏನಾಗುತ್ತೆ, ಆಸ್ ಇಷ್ಟೊತ್ತು ನಾನು ಹೇಳಿದ್ದೀನಿ, ಸ್ಪೇಸ್ ಅಸ್ಯೂಮ್ ಲೈಕ್ ರಿಸೋರ್ಸ್, CPU, ಮೆಮೊರಿ ಅದೆಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ತಗೊಳಲ್ಲ. ಲೈಕ್ ಇವಾಗ ಅಪ್ಲಿಕೇಶನ್ಗೆ ತುಂಬಾ ಕ್ರೌಡ್ ಇಲ್ಲ ಅಂದ್ರೂ ಇಟ್ ಕೀಪ್ಸ್ ಆನ್ ರನ್ನಿಂಗ್. ಮತ್ತೆ ಡಿಫಿಕಲ್ಟ್ ಟು ಹ್ಯಾಂಡಲ್ ಇವಾಗ ವರ್ಚುವಲ್ ಮಿಷಿನ್ ಮೇಲೆ ಐ ಹ್ಯಾವ್ ಆಪರೇಟಿಂಗ್ ಸಿಸ್ಟಮ್ ಲಿನೆಕ್ಸ್ ತಗೊಂಡಿದ್ದೀನಿ. ನಾನು ಲಿನೆಕ್ಸ್ ಮೇಲೆ ಲೈಕ್ ಕ್ಯಾನ್ ಐ ವರ್ಕ್ ವಿತ್ ಉಬಂಟು ಪ್ಯಾಕೇಜಸ್? ಇಸ್ ಇಟ್ ಪಾಸಿಬಲ್? ಇಟ್ಸ್ ನಾಟ್ ಪಾಸಿಬಲ್. ಬಟ್ ಡಾಕರ್ ಅಲ್ಲಿ ಆ ತರ ಅಲ್ಲ. ಡಾಕರ್ ಅಲ್ಲಿ ಲೈಕ್ ಅದ್ರಲ್ಲಿ ಎಲ್ಲಾ ಡಿಪೆಂಡೆನ್ಸೀಸ್ ಇರುತ್ತೆ ಕಂಟೈನರ್ ಅಲ್ಲಿ. ಓಕೆ, ಅದು ನಾನು ಹೇಳ್ತೀನಿ. ಬಟ್ ಜಸ್ಟ್ ಲೈಕ್ ವರ್ಚುವಲ್ ಮಿಷಿನ್ ಅಲ್ಲಿ ಇಟ್ಸ್ ನಾಟ್ ಪಾಸಿಬಲ್. ಇದು ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ವರ್ಚುವಲ್ ಮಿಷಿನ್ ಅಲ್ಲಿ. ಲೈಕ್ ಇವಾಗ ಲಿನೆಕ್ಸ್ ಅಲ್ಲಿ ಲಿನೆಕ್ಸ್ ಮಾತ್ರ, ಲೈಕ್ ಉಬಂಟು ಅಂದ್ರೆ ಉಬಂಟು ಪ್ಯಾಕೇಜಸ್ ಮಾತ್ರ. ಅದಕ್ಕೆ ಇವಾಗ ನಾನು ಲಿನೆಕ್ಸ್ ಬೇಕಂದ್ರೆ ಒಂದು ಸಪ್ರೇಟ್ ಆಗಿ ಸರ್ವರ್ ಲಾಂಚ್ ಮಾಡ್ತೀನಿ, ಉಬಂಟು ಬೇಕಂದ್ರೆ ಸಪ್ರೇಟ್ ಆಗಿ ವರ್ಚುವಲ್ ಮಿಷಿನ್ ಲಾಂಚ್ ಮಾಡ್ತೀನಿ. ಇಫ್ ಐ ವಾಂಟ್ ಮ್ಯಾಕ್ OS ಅದಕ್ಕೆ ಸಪ್ರೇಟ್ ಆಗಿ ವರ್ಚುವಲ್ ಮಿಷಿನ್ ಲಾಂಚ್ ಮಾಡ್ತೀನಿ. ಸೊ ಈ ತರ ಐ ಹ್ಯಾವ್ ಟು ಕೀಪ್ ಆನ್ ಲೈಕ್ ಡಿಫ್ರೆಂಟ್ OSಗೆ ಡಿಫ್ರೆಂಟ್ ಆಗಿ ವರ್ಚುವಲ್ ಮಿಷಿನ್ಸ್ ನ ಲಾಂಚ್ ಮಾಡ್ತೀವಿ. ಮತ್ತೆ ಕಂಪೇರ್ಡ್ ಟು ಡಾಕರ್, ಲೈಕ್ ವರ್ಚುವಲ್ ಮಿಷಿನ್ಸ್ ಆರ್ ನಾಟ್ ದಟ್ ಸೇಫ್ ಅಂತ ಹೇಳ್ಕೊಳ್ಳ. ಲೆಸ್ ಸೆಕ್ಯೂರಿಟಿ ಇದೆ, ಲೈಕ್ ಸೆಕ್ಯೂರ್ ಎಲ್ಲ ಇದು ಮಾಡ್ತೀವಿ. ಬಟ್ ಕಂಪೇರ್ ಮಾಡಿದಾಗ ಲೈಕ್ ಈ ವಾಟ್ ಎವರ್ ಟರ್ಮ್ಸ್ ಹೇಳಿದ್ರೆ ಆ ರೀಸನ್ಗೆ ಐ ಆಮ್ ಜಸ್ಟ್ ಟೆಲಿಂಗ್ ದಟ್. ಮತ್ತೆ ಡಾಕರ್ ಬಂದು ಇವಾಗ ತುಂಬಾ ಸ್ಪೈಕ್ ಆಯ್ತು ಟ್ರಾಫಿಕ್ ಎಲ್ಲ ಅಂದ್ರೆ ಹೈ ಆಗಿದು ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ, ಮತ್ತೆ ಹೈ ಆಗಿ ಸ್ಕೇಲಬಲ್ ಇರುತ್ತೆ, ಮತ್ತೆ ಮೋರ್ ಸೆಕ್ಯೂರ್. ಡಾಕರ್ಸ್ ಆರ್ ಮೋರ್ ಸೆಕ್ಯೂರ್ ಅಂತ ಹೇಳ್ಬೋದು. ಮತ್ತೆ ಮತ್ತೆ ಲೈಕ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ವರ್ಚುವಲ್ ಮಿಷನ್, ನಾನು ಇವಾಗ ಇಲ್ಲಿ ಮೇಲೆ ಈ ಪಾಯಿಂಟ್ಸ್ ಹೇಳಿದ್ನಲ್ವಾ ಇಲ್ಲಿ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ವರ್ಚುವಲ್ ಮಿಷನ್ಸ್, ಡಿಫ್ರೆನ್ಸಸ್ ಇವಾಗ ಮೇಜರ್ ಡಿಫ್ರೆನ್ಸಸ್. You think like operating system. The virtual machine. Talking about virtual machine. Virtual machine operating system ಇಷ್ಟೊತ್ತು ನಾನು ಹೇಳಿದೆ. Each virtual machine needs its own operating system. ನಾನು ಇಷ್ಟೊತ್ತು ಹೇಳಿದೆ ಇದನ್ನೇ. ನನಗೆ ಇವಾಗ ಲಿನೆಕ್ಸ್ ಬೇಕಂದ್ರೆ ಕಂಪ್ಲೀಟ್ ಆಗಿ ಲಿನೆಕ್ಸ್ ಕಮಾಂಡ್ ಮಾತ್ರ ವರ್ಕ್ ಆಗುತ್ತೆ ವರ್ಚುವಲ್ ಮಿಷಿನ್ ಅಲ್ಲಿ. ಇಫ್ ಐ ವಾಂಟ್ ಉಬಂಟು ಕಮಾಂಡ್ಸ್, ಉಬಂಟು ಪ್ಯಾಕೇಜಸ್ ಮಾತ್ರ ವರ್ಕ್ ಆಗುತ್ತೆ. ಸೊ ಈಚ್ ವರ್ಚುವಲ್ ಮಿಷಿನ್ ನೀಡ್ಸ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಮತ್ತೆ ಈ ವರ್ಚುವಲ್ ಮಿಷಿನ್ ನೋಡಿ, ಇಲ್ಲಿ ನಾನು ಹೇಳಿದೆ ಐ ಆಮ್ ಕ್ರಿಯೇಟಿಂಗ್ ವರ್ಚುವಲ್ ಬಾಕ್ಸ್ ಅಲ್ಲಿ ಇಟ್ಸ್ ಲೈಕ್ ಅ ಮಿನಿ ಕಂಪ್ಯೂಟರ್ ತರನೇ ಆಕ್ಟ್ ಮಾಡುತ್ತೆ ಬೇಸಿಕ್ಲಿ. ಎಕ್ಸಾಕ್ಟ್ ಆಗಿ ಇಟ್ ವಿಲ್ ಆಕ್ಟ್ ಆಸ್ ಇಂಡಿವಿಜುವಲ್ ಆಗಿ ಇಟ್ ಈಸ್ ವರ್ಕಿಂಗ್ ಲೈಕ್ ಮಿನಿ ಕಂಪ್ಯೂಟರ್ ತರ, ಲೈಕ್ ತುಂಬಾ ಎಲ್ಲ ಕನ್ಸ್ಯೂಮ್ ಮಾಡುತ್ತೆ ಇದು. ಓಕೆ, ಮತ್ತೆ ಐ ಕ್ಯಾನ್ ಟೆಲ್ ಲೈಕ್ ಒಂದು ಹೊಸ ಕಂಪ್ಯೂಟರ್ ತರನೇ ವರ್ಕ್ ಮಾಡುತ್ತೆ ಇದು, ಲೈಕ್ ಮಿನಿ ಕಂಪ್ಯೂಟರ್ ತರ. ಇವಾಗ ವಿಂಡೋಸ್ ಕಂಪ್ಯೂಟರ್ಸ್ ರನ್ ಆನ್ ಲಿನೆಕ್ಸ್ ಕಂಪ್ಯೂಟರ್ಸ್ ಇನ್ಸೈಡ್ ಇಟ್. ಇವಾಗ ಇಲ್ಲಿ ವಿಂಡೋಸ್ ಒಳಗಡೆ ಲಿನೆಕ್ಸ್ ರನ್ ಮಾಡ್ತಿರ್ತೀನಿ, ಅದ್ರೊಳಗಡೆ ಬೇಕಾದ್ರೆ ಐ ಕ್ಯಾನ್ ರನ್ ಡಿಫ್ರೆಂಟ್ ಒಂಥರ ಲೈಕ್ ರಿಯಲ್ ಕಂಪ್ಯೂಟರ್ ತರನೇ ವರ್ಕ್ ಆಗುತ್ತೆ. ಬಟ್ ಆಪರೇಟಿಂಗ್ ಸಿಸ್ಟಮ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಬಟ್ ವೆನ್ ಟಾಕಿಂಗ್ ಅಬೌಟ್ ದ ಡಾಕರ್ ಬಗ್ಗೆ ಹೇಳಿದಾಗ ಬೇಸಿಕ್ಲಿ ಇದು ಶೇರ್ ಮಾಡ್ಕೊಳ್ಳುತ್ತೆ ಆಪರೇಟಿಂಗ್ ಸಿಸ್ಟಮ್ನ.
ಅದರದೇ ಆದಂಥ ಇಂಡಿವಿಜುವಲ್ ಆಪರೇಟಿಂಗ್ ಸಿಸ್ಟಮ್ ಏನೂ ಇಲ್ಲ. ಇಟ್ ಈಸ್ ಗೋಯಿಂಗ್ ಟು ಶೇರ್ ದ ಆಪರೇಟಿಂಗ್ ಸಿಸ್ಟಮ್. ಇಲ್ಲಿಗೆ ಶೇರ್ ಮಾಡುತ್ತೆ ಅಂದರೆ ನಮ್ಮ ವರ್ಚುವಲ್ ಮಿಷಿನಿಂದ ಇಟ್ಸ್ ಗೋಯಿಂಗ್ ಟು ಶೇರ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಇಟ್ಸ್ ನಾಟ್ ಹ್ಯಾವಿಂಗ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್, ಇಟ್ ಈಸ್ ಗೋಯಿಂಗ್ ಟು ಶೇರ್ ದ OS. ಓಕೆ, ವರ್ಚುವಲ್ ಮಿಷಿನ್ ಬಂದು ಈಚ್ VM ಇವಾಗ ಒಂದು VMಗೆ ಅದರದ್ದೇ ಓನ್ ಆಪರೇಟಿಂಗ್ ಸಿಸ್ಟಮ್. ಇದಕ್ಕೆ ಓನ್ ಆಪರೇಟಿಂಗ್ ಸಿಸ್ಟಮ್ ಇದೆ. CentOS ಹ್ಯಾಸ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್. Red Hat ಹ್ಯಾಸ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್. ಎಕ್ಸಾಕ್ಟ್ಲಿ ಲೈಕ್ ರಿಯಲ್ ಕಂಪ್ಯೂಟರ್ ಥರನೇ ಇದು ಆಕ್ಟ್ ಮಾಡ್ತಿದೆ. ಬಟ್ ಇನ್ ಕೇಸ್ ಇಲ್ಲಿ ಬಂದು ಈಚ್ VM needs its own OS. ಮತ್ತೆ ಡಾಕರ್ ಅಲ್ಲಿ ಬಂದು ಕಂಟೈನರ್ಸ್ ಶೇರ್ ದ ಹೋಸ್ಟ್. ಅದು ಯಾವ್ದಾರ ಶೇರ್ ಎಲ್ಲ ಮಾಡುತ್ತೆ ನೆಕ್ಸ್ಟ್ ಹೇಳ್ತೀನಿ. ಇಟ್ಸ್ ಗೋಯಿಂಗ್ ಟು ಶೇರ್ ಮಾಡುತ್ತೆ ಡಾಕರ್. ಓಕೆ, ಮತ್ತೆ ಎಕ್ಸಾಂಪಲ್ ಲೈಕ್ ವರ್ಚುವಲ್ ಮಿಷಿನ್ ಬಂದು ಲೈಕ್ ಹೌ ಯು ಕ್ಯಾನ್ ಒಂದು ಅನಾಲಜಿ ಇಟ್ಕೊಬೋದು ಮೈಂಡಲ್ಲಿ. ಲೈಕ್ ಕಾಲೇಜ್ ಲ್ಯಾಬ್ ಅಲ್ಲಿ ಎಲ್ಲೋ ಕೆಲಸ ಮಾಡಿ ಅವ್ರು ವರ್ಕಿಂಗ್ ಇನ್ ಕಾಲೇಜ್ ಲ್ಯಾಬ್ ಅಂತ ಅನ್ಕೊಳ್ಳಿ. ಅವ್ರು ರನ್ ಮಾಡ್ತಿದ್ರು Ubuntu VM. ಅದ್ರೊಳಗಡೆ ನಾನು like I'm installing the VirtualBox and installing Windows and let students practice like something other things. Okay, like Windows or else you can think ಇದೇ ಸಿನಾರಿಯೋ ತಗೊಳ್ಳಿ. ಇಷ್ಟೊತ್ತು ನಾನು ಹೇಳಿ ವಿಂಡೋಸ್ ಅಲ್ಲಿ I'm installing Ubuntu, ಅದರಲ್ಲಿ we are practicing some Linux commands. ಮತ್ತೆ ಡಾಕರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಂದು ಶೇರ್ ಮಾಡ್ತಿದೆ. ಸೊ ಇವಾಗ ಎಕ್ಸಾಂಪಲ್ ಲೈಕ್ ಒಂದು ಡೆವಲಪರು ಫಸ್ಟ್ ಪೈಥನ್ ರನ್ ಮಾಡ್ತಾನೆ. ಸೊ ನೆಕ್ಸ್ಟ್ ಹಿ ವಾಂಟ್ಸ್ ಟು ರನ್ Node.js. ನೆಕ್ಸ್ಟ್ ಹಿ ವಾಂಟ್ ಟು ರನ್ MySQL ಕಂಟೈನರ್ಸ್. ಒಂದೇ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಎಲ್ಲ ರನ್ ಮಾಡ್ತಾನೆ. ಜಸ್ಟ್ ಯು ಥಿಂಕ್ ಲೈಕ್ ಒಂದು ಈ ಡಾಕರು ಶೇರ್ ಆಗ್ತಿದೆ ಆಪರೇಟಿಂಗ್ ಸಿಸ್ಟಮ್. ಸೊ ಲೈಕ್ ಆಪರೇಟಿಂಗ್ ಸಿಸ್ಟಮ್ ಯಾವ ಥರ ಶೇರ್ ಆಗುತ್ತೆ ಐ ವಿಲ್ ಟೆಲ್ ನೆಕ್ಸ್ಟ್. ಆ ಪ್ರೊಸೆಸ್ ನಾನು ತೋರಿಸ್ತೀನಿ, ಸೊ ಗೊತ್ತಾಗುತ್ತೆ. ಫಸ್ಟ್ ಈಸ್ ವರ್ಕಿಂಗ್ ವಿತ್ ಪೈಥನ್. ಆಪರೇಟಿಂಗ್ ಡಾಕರ್ ಮೇಲೆನೆ ಒಂದೇ ಆಪರೇಟಿಂಗ್ ಸಿಸ್ಟಮ್ ಮೇಲೆನೆ ಈಸ್ ಇನ್ಸ್ಟಾಲಿಂಗ್ ಡಿಫ್ರೆಂಟ್. ಹೆಂಗೆ ಅಂದ್ರೆ ಡಾಕರ್ ಹತ್ರ ಎಲ್ಲ ಪ್ಯಾಕೇಜ್ ಆಗಿದೆ. ಐ ಟೋಲ್ಡ್ ಡಾಕರ್ ಇಸ್ ಅ ಕಂಟೈನರೈಸೇಷನ್ ಟೆಕ್ನಾಲಜಿ ಅಂತ ನಿಮ್ಗೆ ಹೇಳಿದೆ ನಾನು. ಕಂಟೈನರ್ ಅಂದ್ರೆ ಎಲ್ಲ ಅದರಲ್ಲಿ ಪ್ಯಾಕ್ ಆಗಿರುತ್ತೆ. ಏನೇನ್ ಬೇಕು ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಎವ್ರಿಥಿಂಗ್ ಇಸ್ ಪ್ಯಾಕ್ಡ್ ಇನ್ಸೈಡ್ ದಟ್. ವಾಟ್ ಎವರ್ ಇಟ್ಸ್ ಎವ್ರಿಥಿಂಗ್ ಇಟ್ಸ್ ಪ್ಯಾಕ್. ಎಲ್ಲ ಡಿಪೆಂಡೆನ್ಸೀಸು ಪ್ಯಾಕ್ ಆಗಿರುತ್ತೆ. ಮತ್ತೆ ಎಲ್ಲ ಪ್ಯಾಕ್ ಆಗಿರುತ್ತೆ, ಇದು ಹೆವಿ ಆಗಿರಲ್ಲ. Each VM needs ಸೊ ಲೈಕ್ ಏನೇನ್ ಬೇಕು ಎಲ್ಲ ಕಂಟೈನರ್ ಅಲ್ಲಿ ಪ್ಯಾಕ್ ಆಗಿರುತ್ತೆ. ಏನೇನ್ ಅಪ್ಲಿಕೇಶನ್ ಏನೇನ್ ಬೇಕು. ಸೊ ಈ ಒಂದು ಡೆವಲಪರ್ ಈಸ್ ರನ್ನಿಂಗ್ ಫಸ್ಟ್ ಇದೇ ಒಂದು ಕಂಟೈನರ್ ಈಸ್ ರನ್ನಿಂಗ್ ಫಸ್ಟ್ ಪೈಥನ್, ನೆಕ್ಸ್ಟ್ Node.js ಇಸ್ ರನ್ನಿಂಗ್, MySQL ರನ್ ಮಾಡ್ತಿದ್ದಾರೆ. ಸೊ ಒಂದೇ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಈಸ್ ರನ್ನಿಂಗ್ ಎವ್ರಿಥಿಂಗ್. ಓಕೆ, ಬಟ್ ಈಸ್ ನಾಟ್ ಲಾಂಚಿಂಗ್. ಇವಾಗ ಹೆಂಗೆ ವರ್ಚುವಲ್ ಮಿಷಿನ್ ಅಲ್ಲಿ ಇಲ್ಲಿ ನೋಡಿ ನನಗೆ ಉಬಂಟು ಬೇಕಿತ್ತು, ಇನ್ನೊಂದು ಲೈಕ್ ಐ ಹೋಸ್ಟೆಡ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ತಗೊಂಡೆ, CentOS ಡಿಫ್ರೆಂಟ್ ತಗೊಂಡೆ. ಇಲ್ಲಿ ಕಂಟೈನರ್ ಇಂಜಿನ್ ಮುಖಾಂತರ ಐ ಆಮ್ ಒಂದೇ ಇಂಜಿನ್ ಮೇಲೆ ಒಂದೇ ಸರ್ವರ್ ಮೇಲೆ ಐ ಆಮ್ ಗೋಯಿಂಗ್ ಟು ಲಾಂಚ್ ಡಿಪೆಂಡೆನ್ಸೀಸ್ ಏನೇನ್ ಬೇಕು ನನಗೆ ಎಲ್ಲ ಪ್ಯಾಕ್ ಆಗಿರುತ್ತೆ ಅದರಲ್ಲಿ. ಐ ಆಮ್ ಗೋಯಿಂಗ್ ಟು ಯೂಸ್ ದಟ್. ಬಟ್ ಇಟ್ಸ್ ನಾಟ್ ಸೇಮ್ ಆಸ್ VM. ಲೈಕ್ ಇವಾಗ VM ನ ಸೆಪ್ರೇಟ್ ಹೌಸ್ ಅಂತ ತಗೊಳ್ಳಿ, ಸೆಪ್ರೇಟ್ ಹೌಸಸ್. ಡಾಕರ್ನ ಸೆಪ್ರೇಟ್ ರೂಮ್ಸ್ ಅಂತ ತಗೊಳ್ಳಿ. ಒಂದೇ ಮನೆಯಲ್ಲಿ ಸೆಪ್ರೇಟ್ ರೂಮ್ಸ್ ಇರುತ್ತೆ. ಬಟ್ ವರ್ಚುವಲ್ ಮಿಷಿನ್ ಸೆಪ್ರೇಟ್ ಹೌಸಸ್, ಎಲ್ಲ ಕಂಪ್ಲೀಟ್ ಆಗಿ ಸೆಪ್ರೇಟ್ ಆಗಿರುತ್ತೆ. ವಿಲ್ಲಾಸ್ ತಗೊಳ್ಳಿ, ಲೈಕ್ ವಿಲ್ಲಾಸ್ ಯಾವ ತರ ಇರುತ್ತೆ ಅದು ವರ್ಚುವಲ್ ಮಿಷಿನ್ಸ್. ಎವ್ರಿಥಿಂಗ್ ಇಸ್ ಸೆಪ್ರೇಟೆಡ್, ಏನು ಶೇರಿಂಗ್ ಇಲ್ಲ. ಎವ್ರಿಥಿಂಗ್ ದೇ ಹ್ಯಾವ್ ದೇರ್ ಇಂಡಿಪೆಂಡೆಂಟ್ ಹೌಸ್, ಎಲ್ಲ ಇಂಡಿಪೆಂಡೆಂಟ್. ಈ ಅಪಾರ್ಟ್ಮೆಂಟ್ಸ್ ತಗೊಳ್ಳಿ, ಅಪಾರ್ಟ್ಮೆಂಟ್ಸ್ ಎಲ್ಲ
ಒಂದೇ ಬಿಲ್ಡಿಂಗ್ ಅಲ್ಲಿ ಡಿಫ್ರೆಂಟ್ ಪಕ್ಕದಲ್ಲೇ ಇರ್ತೀವಿ, ಎಲ್ಲ ಶೇರ್ ಆಗಿರುತ್ತೆ. ಬಟ್ ಥಿಂಗ್ ಇಸ್ ಲೈಕ್ ಸೆಪರೇಟ್ ರೂಮ್ಸ್, ವಿ ಹ್ಯಾವ್ ಸೆಪರೇಟ್ ರೂಮ್ಸ್ ಅಂತ ಅನ್ಕೊಳ್ಳಿ. ಅದು ದಟ್ ಇಸ್ ಜಸ್ಟ್ ಒನ್ ಅನಾಲಜಿ ಐ ಆಮ್ ಗಿವಿಂಗ್. ಸೊ ಇಲ್ಲಿ VM is like needs its own operating system, but Docker ಬಂದಾಗ it's going to share the operating system. ಮತ್ತೆ ಈ ಸ್ಟಾರ್ಟ್ಅಪ್ ಟೈಮ್, ಈ ವರ್ಚುವಲ್ ಮಿಷನ್ ಅಲ್ಲಿ ಸ್ಟಾರ್ಟ್ ಟೈಮ್ ಹೆಂಗಿರುತ್ತೆ? ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಲೋ ಸ್ಟಾರ್ಟ್ ಆಗುತ್ತೆ, ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು ಅಂದಾಗ. ಗೆಟಿಂಗ್ Sorry? ಡಿಲೇ, ಕರೆಕ್ಟ್. ಸ್ವಲ್ಪ ಡಿಲೇ ಆಗುತ್ತೆ. ಡಿಲೇ ಆಗುತ್ತೆ ಅಲ್ವಾ? ಡಿಲೇ ಆಗುತ್ತೆ ಇಲ್ಲಿ ನೋಡಿ. ಡಿಲೇ ಆಗುತ್ತೆ ಏನಂದ್ರೆ ಈ ಆಪರೇಟಿಂಗ್ ಆಲ್ರೆಡಿ ವಿ ಹ್ಯಾವ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಅದ್ರ ಮೇಲೆ ವರ್ಚುವಲ್ ಬಾಕ್ಸ್, ಇನ್ಸೈಡ್ ದಟ್ ವಿ ಹ್ಯಾವ್ 3 ಮಿನಿ ಕಂಪ್ಯೂಟರ್ಸ್ ಆರ್ ರನ್ನಿಂಗ್ ಅಂದ್ರೆ ಟೇಕ್ಸ್ ಟೈಮ್. ಸ್ಟಾರ್ಟ್ ಮಾಡಬೇಕು ಅಂದಾಗ ಇಟ್ಸ್ ಗೋಯಿಂಗ್ ಟು ಟೇಕ್ ಸ್ಲೋ, ಟೇಕ್ಸ್ ಮಿನಿಟ್ಸ್ ಆಗುತ್ತೆ ಟು ಸ್ಟಾರ್ಟ್ ಸ್ಪೆಸಿಫಿಕ್ ಇದನ್ನ. ಬಟ್ ಡಾಕರ್ ಬಂದಾಗ ಫಾಸ್ಟ್ ಆಗಿ ಸೆಕೆಂಡ್ಸ್ ಅಲ್ಲಿ ಸ್ಟಾರ್ಟ್ಅಪ್ ಟೈಮ್. ವರ್ಚುವಲ್ ಮಿಷಿನ್ ಅಲ್ಲಿ slow when he is coming to Docker. Very fast. Okay, startup time will be very fast. ಇವಾಗ ನಾನು ವರ್ಚುವಲ್ ಮಿಷಿನ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಅದನ್ನ ಅದು ಯಾವ ತರ ಅಂದ್ರೆ ಹೊಸ ಕಂಪ್ಯೂಟರ್ನೇ ಬೂಟಿಂಗ್ ಮಾಡ್ತಿದೀವಿ ಏನೋ, ರೀಸ್ಟಾರ್ಟ್ ಮಾಡ್ತಿದೀವಿ ಏನೋ ಆ ತರ ಫೀಲಿಂಗ್ ಇರುತ್ತೆ. ಬಟ್ ಡಾಕರ್ ಅಲ್ಲಿ ಲೈಕ್ ಕಂಟೈನರ್ ಇಸ್ ಲೈಕ್ ಕಂಟೈನರ್ ಜಸ್ಟ್ ಒಂದು ಅಪ್ಲಿಕೇಶನ್, ನಮ್ಮ ಫೋನ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ವಾಟ್ಸ್ಆಪ್ ಅಪ್ಲಿಕೇಶನ್ ಓಪನ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಜಸ್ಟ್ ಗೆಟ್ ಇನ್ ಟು ಅಪ್ಲಿಕೇಶನ್. ಅದೇ ತರ ಡಾಕರ್ ಅಷ್ಟೇ, ಜಸ್ಟ್ ಲೈಕ್ ಇಮಿಡಿಯೇಟ್ ಆಗಿ ಒಂದು ಅಪ್ಲಿಕೇಶನ್ ಯಾವ ತರ ಟಕ್ ಅಂತ ಓಪನ್ ಆಗುತ್ತೋ ಇದು ಅದೇ ತರ. ಸೊ ಬೇಸಿಕ್ಲಿ ವರ್ಚುವಲ್ ಮಿಷಿನ್ ಬಂದು ಇಟ್ಸ್ ಲೈಕ್ ಹೆವಿ, ಲೈಕ್ ಇಟ್ಸ್ ರನ್ನಿಂಗ್ ಹೆವಿ. ಸೊ ಆಸ್ ಐ ಟೋಲ್ಡ್ ಲೆಗಸಿ ಮೆಥಡ್ ಅದು. ಬಟ್ ಕಮಿಂಗ್ ಟು ದ ಡಾಕರ್ ಇಟ್ ಈಸ್ ಲೈಕ್ ಲೈಟ್ ವೇಟ್ ಮತ್ತೆ ಫಾಸ್ಟ್. ಲೈಟ್ ಆಗಿರುತ್ತೆ, ಎಲ್ಲ ಡಿಪೆಂಡೆನ್ಸ್ ಇರುತ್ತೆ, ಬಟ್ ಇಟ್ ಈಸ್ ಲೈಟ್ ವೇಟ್. ಇಟ್ ಈಸ್ ಡಿಸೈನ್ ಟು ಬಿ ಲೈಟ್ ವೇಟ್. ಮತ್ತೆ ರಿಸೋರ್ಸ್ ಯೂಸೇಜ್, ಇದನ್ನೆಲ್ಲ ನಾನು ಲೈಕ್ ಐ ಹ್ಯಾವ್ ಟೋಲ್ಡ್. ರಿಸೋರ್ಸ್ ಯೂಸೇಜ್ VM ಅಲ್ಲಿ ರಿಸೋರ್ಸ್ ಯೂಸೇಜ್ ಯಾವ ತರ ಇರುತ್ತೆ ಇಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ. ಅದಕ್ಕೆ ಫಸ್ಟ್ ಈ ಡಯಾಗ್ರಾಮ್ ಅಂತ ತೋರಿಸಿದ್ ನಿಮ್ಗೆ. ಇಫ್ ಯು ಸಿ ದಿಸ್ ನಿಮ್ಗೆ ಇಂಡಿಯೇಟ್ ಇಲ್ಲ ರಿಸೋರ್ಸ್ ಯುಟಿಲೈಸೇಷನ್ ಯಾವ ತರ ಯೂಸ್ ಮಾಡ್ಕೊಡ್ತೀವಿ ವರ್ಚುವಲ್ ಮಿಷಿನ್. ಓಕೆ, ಎಕ್ಸಿಸ್ಟಿಂಗ್ ಅಲ್ಲೇ. ಬಟ್ ಇವಾಗ ನೋಡಿ, ಇವಾಗ ವಿಂಡೋಸ್ಗೆ ಯಾವ ತರ ರಿಸೋರ್ಸಸ್ ಬೇಕು ಅದೇ ತರ ಇದಕ್ಕೂ ಬೇಕಲ್ವಾ ರಿಸೋರ್ಸಸ್. ಹೊಸ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಅಂದ್ಮೇಲೆ ಅದಕ್ಕೂ ಎಲ್ಲ ರಿಸೋರ್ಸ್ ಬೇಕು. ಇವಾಗ ನೆಕ್ಸ್ಟ್ CentOS ಆಪರೇಟಿಂಗ್ ಸಿಸ್ಟಮ್ ತಗೊಂಡಿದ್ರೆ ವಿಂಡೋಸ್ ನನ್ನ ನಾರ್ಮಲ್ ಲ್ಯಾಪ್ಟಾಪ್ ಯಾವ ತರ ಇದೆ ಅದೇ ತರ ಇದಕ್ಕೂ ಬೇಕು. ಬೇಸಿಕ್ಲಿ ವರ್ಚುವಲ್ ಅಂದ್ರೆ ಇನ್ನೊಂದು ಸೇಮ್ ರೆಪ್ಲಿಕಾ, ಡೂಪ್ಲಿಕೇಟ್ ವರ್ಚುವಲ್ ಆಗಿ ಆಕ್ಟ್ ಮಾಡ್ತಿದೆ. ನನ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದೇ ತರ ಆಕ್ಟ್ ಮಾಡ್ತಿದೆ ಅಷ್ಟೇ. ಬಟ್ ರಿಕ್ವೈರ್ಮೆಂಟ್ಸ್ ವಿಂಡೋಸ್ಗೆ ಏನೇನು ರಿಕ್ವೈರ್ಮೆಂಟ್ ರಿಸೋರ್ಸ್ ಎಲ್ಲ ಬೇಕು ಇದಕ್ಕೂ ಬೇಕಾಗುತ್ತೆ. ಅದೇ ತರ ರಿಸೋರ್ಸ್ ಯೂಸೇಜ್ ಬಂದಾಗ ವರ್ಚುವಲ್ ಮಿಷನ್ಗೆ ಇಟ್ ಯೂಸಸ್ ಮೋರ್ CPU, RAM, ಸ್ಟೋರೇಜ್. ಏನಕ್ಕೆ ಅದಕ್ಕೂ ಅದು ಮಿನಿ ಕಂಪ್ಯೂಟರ್, ಒಂದು ಕಂಪ್ಯೂಟರ್ ಒಳಗಡೆ ಇನ್ನೊಂದು ಮಿನಿ ಕಂಪ್ಯೂಟರ್ ಆಕ್ಟ್ ಮಾಡ್ತಿರೋದು ಅಷ್ಟೇ. ಅದು ವರ್ಚುವಲ್ ಆಗಿ ಆಕ್ಟ್ ಮಾಡ್ತಿದೆ ಅಂದ್ರೆ ಇಟ್ ರಿಕ್ವೈರ್ಸ್ ಮೋರ್ CPU, RAM, ಸ್ಟೋರೇಜ್ ಎಲ್ಲ ಇಟ್ ವಿಲ್ ಆಫ್ ಕೋರ್ಸ್ ರಿಕ್ವೈರ್. ಯೂಸಸ್ ಮೋರ್ CPU, RAM, ಸ್ಟೋರೇಜು ಇದೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಡಾಕರ್ ಬಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅಪ್ಲಿಕೇಶನ್ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ಯೂಸ್ ಮಾಡುತ್ತೆ. ಯೂಸಸ್ ಲೆಸ್ ರಿಸೋರ್ಸಸ್. ಇಟ್ಸ್ ಗೋಯಿಂಗ್ ಟು ಯೂಸ್ ದ ಲೆಸ್ ರಿಸೋರ್ಸಸ್. ನೆಕ್ಸ್ಟ್ ಪೋರ್ಟಬಿಲಿಟಿ. ನಾನು ಇಲ್ಲೂ ಇದನ್ನು ಹೇಳಿದೆ ಪೋರ್ಟಬಿಲಿಟಿ, ಬಟ್ ನಾನು ನಿಮಗೆ ಜನರಲ್ ಟರ್ಮ್ಸ್ ಅಲ್ಲಿ ಹೇಳಿದೆ. ಪೋರ್ಟಬಿಲಿಟಿ ನಾನು ನಿಮ್ಗೆ ಹೇಳ್ತಿದ್ದೆ ಇಲ್ಲಿ.
ಇವಾಗ ಇಟ್ಸ್ ಕನ್ಸ್ಯೂಮಿಂಗ್ 2 GB, ಲೈಕ್ ಒಂದು ನಾನು ಅದು ಲಾಂಚ್ ಮಾಡಿದಾಗ ಇಟ್ ವಾಂಟ್ 2 GB ಇದು ಬೇಕಾಗುತ್ತೆ. ಲೈಕ್ ಇಟ್ ಇಸ್ ಟೇಕಿಂಗ್ ಅದರ ಇವಾಗ ಅದು 2 GB ತಗೊಂಡಿದೆ. ಮತ್ತೆ ಒಬ್ಬಟ್ಟು ಮತ್ತೆ ಅಪ್ಲಿಕೇಶನ್ 1 GB ಅದೆಲ್ಲ ಡಿಪ್ಲಾಯ್ ಎಲ್ಲ ಮಾಡ್ತೀನಿ. ಅದನ್ನೆಲ್ಲ ಬಂಡಲ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತಿದ್ದೆ. ನಾನು ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಒನ್ಸ್ ಬಂಡಲ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ 3 GB ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಪೋರ್ಟಬಿಲಿಟಿ 3 GB ಜಾಸ್ತಿ ಆಯಿತು ಅಂತ ನಿಮ್ಗೆ ಹೇಳ್ತಿದ್ದೆ. ಬಟ್ ಅದೇ ಇಲ್ಲಿ ನಾನು ಕಂಟೈನರ್ ಇಂಜಿನ್ ಯೂಸ್ ಮಾಡಿದಾಗ ನಾನು ಇದು ಕಂಟೈನರ್ ಕಮ್ಮಿ ಯೂಸ್ ಮಾಡುತ್ತೆ ಸ್ಪೇಸ್ ಎಲ್ಲ ಅಂತ ಹೇಳ್ತಿದ್ದೆ. ಸೊ ಇವಾಗ ಉಬಂಟು ಇಲ್ಲಿ ಒಂದು 80 to 90 MB ಸ್ಪೇಸ್ ತಗೊಳುತ್ತೆ. ಮತ್ತೆ ಇದು 120 MB ಹತ್ರ ತಗೊಳುತ್ತೆ. ಜಸ್ಟ್ ಥಿಂಕ್ ಇದು 120 MB. ಸೊ 80 to 90 MB ಅಂತ ತಗೊಳ್ಳಿ ಉಬಂಟು. ಬಟ್ ಇಲ್ಲಿ 2 + 1 3 GB ಆಯಿತು. ಇದು ಎಲ್ಲ ಸೇರಿ 80 to 90 MB ಆಗುತ್ತೆ. ಸೊ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗ್ತಿದೆ. ಏನಕ್ಕಪ್ಪ ಡಿಫ್ರೆನ್ಸ್? ಏನಕ್ಕೆ ಇದು ಇಷ್ಟೊಂದು ಸ್ಪೇಸ್ ತಗೊಳುತ್ತೆ? 3 GB ಲೈಕ್ ಬಂಡಲಿಂಗ್ ಎಲ್ಲ ಆದ್ಮೇಲೆ 3 GB ಆಯಿತು. ಇದು ಯಾಕೆ ಜಸ್ಟ್ ಕಮ್ಮಿ ತಗೊಂತಿದೆ ಅಂದ್ರೆ ನಿಮ್ಗೆ ಇಮೇಜಸ್ ಗೊತ್ತಲ್ವಾ ಎಲ್ಲರಿಗೂ? ಯು ಹ್ಯಾವ್ ಲರ್ನ್ ಅಬೌಟ್ ಇಮೇಜಸ್ ಆರ್ AMIs. AMIs ಕಲಿದಿರಲ್ವಾ ನೀವು AWS ಕ್ಲಾಸಲ್ಲಿ? ಸೊ AMIs ಅಂದ್ರೆ ಏನು? Yes, ma'am. AMIs ಅಂದ್ರೆ ಏನು? It's very important for interview also ಇದು question. AWS part of your Actually, ಅಂದ್ರೆ EMI ಅಂದ್ರೆ it is like AMIs, Amazon Machine operating Image. system. These are the pre-configured templates, if I'm not wrong. It's already ಒಂದು ಟೆಂಪ್ಲೇಟ್. ಕರೆಕ್ಟ್ ಅಲ್ವಾ? ನೀವೊಂದು ಆಪರೇಟಿಂಗ್ ಸಿಸ್ಟಮ್, ಎಸ್ ಯು ಆರ್ ರೈಟ್, ಆಫ್ ಕೋರ್ಸ್ ಇಟ್ಸ್ ಆಪರೇಟಿಂಗ್ ಸಿಸ್ಟಮ್. ಬಟ್ ಅದು AMIs ಅಂದಿದ ತಕ್ಷಣ ಒಂದು ಇಮೇಜಸ್, ಇಮೇಜ್ ಏನಕ್ಕೆ ಅದು ಇಮೇಜ್ ಇರೋದು? ನಮಗೆ ಒಂದು ಟೆಂಪ್ಲೇಟ್ ಇರೋದಂದ್ರೆ ಅದರಲ್ಲಿ ಎಲ್ಲಾ ಲೈಬ್ರರೀಸು ಪ್ಯಾಕೇಜಸ್ ಎಲ್ಲ ಅವೈಲೇಬಲ್ ಇರುತ್ತೆ, ರೈಟ್? ಇವಾಗ ನಾನು ಒಂದು ಹೆಸರು ಅದು ಇಮೇಜ್ ಹೋಗಿ ಚೂಸ್ ಮಾಡ್ತೀನಿ. ಚೂಸ್ ಮಾಡಿಬಿಟ್ಟು ಐ ಆಮ್ ಚೂಸಿಂಗ್ ಲೈಕ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್. ಲೈಕ್ ಆಪರೇಟಿಂಗ್ ಸಿಸ್ಟಮ್ ತಗೊಂಡು ವಿ ಆರ್ ಚೂಸಿಂಗ್ ಅ ಟೆಂಪ್ಲೇಟ್. ಲೈಕ್ ಯಾವ ಟೆಂಪ್ಲೇಟ್ ಬೇಕು ಆ ಟೆಂಪ್ಲೇಟ್ ಅಲ್ಲಿ ಎಲ್ಲ ಡಿಪೆಂಡೆನ್ಸೀಸ್ ಇರುತ್ತೆ. ಸೊ ಆ ರೀಸನ್ಗೆ ಇದು ಸ್ವಲ್ಪ ಹೆವಿ ಇರುತ್ತೆ. ಎಲ್ಲ ಪ್ಯಾಕ್ ಆಗಿರುತ್ತೆ. ಆಲ್ ಲೈಬ್ರರೀಸು ಲೈಕ್ ಪ್ಯಾಕೇಜಸ್ಸು ಎಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲ ಕ್ಯಾರಿ ಮಾಡುತ್ತೆ ಕಂಪ್ಲೀಟ್ ಆಗಿ. ಏನು ಇಟ್ಸ್ ನಾಟ್ ಕ್ಯಾರಿಂಗ್, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಯಾರಿ ಮಾಡ್ತಿಲ್ಲ. ಎಲ್ಲ ಅದಕ್ಕೆ ಆ ಲೈಬ್ರರೀಸ್ ಎಲ್ಲ ಪ್ಯಾಕ್ ಆಗಿರೋದಕ್ಕೆ ಅದು ಸ್ವಲ್ಪ ಹೆವಿ ಅನ್ಸುತ್ತೆ. ಬಟ್ ವೆನ್ ಇಸ್ ಕಮಿಂಗ್ ಟು ದಿಸ್, ವೆನ್ ವಿ ಆರ್ ಹೋಸ್ಟಿಂಗ್ ಇನ್ ಕಂಟೈನರ್ ಇಂಜಿನ್, ಅದು 50 to 90 MB ಅಂತ ಹೇಳಿದ್ನಲ್ವ, ಅದು ಕಂಟೈನರೈಸೇಷನ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತಿದೆ. ಅದನ್ನ ಡಿಸೈನ್ ಮಾಡಿದ್ರೆ ಲೈಟ್ ವೇಟ್ ಆಗಿ ಡಿಸೈನ್ ಮಾಡಿ. ಬಟ್ ಇದು ಸ್ವಲ್ಪ ಹೆವಿ. I was telling about portability. Portability, VM ಅದು ಲೈಕ್ ಹಾರ್ಡ್ ಟು ಮೂವ್ ಫ್ರಮ್ ಒಂದು ಇಂದ ಇನ್ನೊಂದಕ್ಕೆ ಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಲೈಕ್ ಬಂಡ್ಲಿಂಗ್ ಎಲ್ಲ ಮಾಡಿದಾದ್ಮೇಲೆ, ಬಿಕಾಸ್ ಹೆವಿ ಆಗಿರುತ್ತೆ. ಮತ್ತೆ ಡಾಕರ್ ಬಂದು ವೆರಿ ಈಸಿಯಾಗಿ ಅದನ್ನ ಮೂವ್ ಮಾಡ್ಬೋದು. ಡಾಕರ್ ಇಮೇಜಸ್ ಅಂತ ಇದೆ. ಇಮೇಜಸ್ ಎಲ್ಲ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ಫರ್ದರ್ ಕ್ಲಾಸ್. ಸೊ VM ಅಂದ್ರೆ ಹಾರ್ಡ್ ಟು ಮೂವ್, ಬಂಡ್ಲಿಂಗ್ ಎಲ್ಲ ಮಾಡಿ ಮೂವ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ವಿಲ್ ಬಿ ಹೆವಿ, ಎಲ್ಲ ಪ್ಯಾಕೇಜ್ ಆಗಿರುತ್ತೆ. ಮತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ಅದನ್ನ ಅಪ್ಗ್ರೇಡ್ ಮಾಡೋದು ಕಷ್ಟ ಆಗುತ್ತೆ, ಬೂಟಿಂಗ್ ಮಾಡೋದು ಕಷ್ಟ ಆಗುತ್ತೆ, ತುಂಬಾ ಟೈಮ್ ತಗೊಳುತ್ತೆ. ಆಸ್ ಐ ಟೋಲ್ಡ್, ಇಟ್ಸ್ ಲೈಕ್ ಲೆಗಸಿ ಓಲ್ಡ್ ಮೆಥಡಾಲಜಿಯಲ್ಲಿ ಯೂಸ್ ಮಾಡ್ತಿದ್ವಿ ಅಂತ. ಸೊ ಬೇಸಿಕ್ಲಿ ಇದನ್ನು ಅಷ್ಟೇ ಹಾರ್ಡ್ ಟು ಮೂವ್ ಮಾಡೋದಕ್ಕೆಲ್ಲ ಕಷ್ಟ. ಒಂದು ಫ್ರಮ್ ಒನ್ ಸಿಸ್ಟಮ್ ಟು another. ಮತ್ತೆ ಡಾಕರ್ ಅಲ್ಲಿ ಬಂದ್ಬಿಟ್ಟು, ಸೊ ಇದು ತುಂಬಾ ಈಸಿಯಾಗಿ ಮೂವ್ ಮಾಡ್ತೀವಿ. ಬಿಕಾಸ್ ಈ ಡಾಕರ್ ಒಂದು ಇಟ್ಸ್ ವರ್ಕಿಂಗ್ ಆನ್ ಸಮಥಿಂಗ್ ಲೈಕ್ ಡಾಕರ್ ಇಮೇಜಸ್ ಅಂದ್ಬಿಟ್ಟು. ಸೊ ಐ ವಿಲ್ ಟೆಲ್ ವಾಟ್ ಆರ್ ದೀಸ್ ಡಾಕರ್ ಇಮೇಜಸ್ ಲೇಟರ್. ಇಟ್ ವಾಸ್ ವೆರಿ ಈಸಿ ಟು ಮೂವ್ using Docker images.
ನೆಕ್ಸ್ಟ್ ಸ್ಕೇಲಿಂಗ್ ಅಂತ ಬಂದಾಗ VM ಬಂದು ಇಟ್ಸ್ ವೆರಿ ಗುಡ್. ಈ ವರ್ಚುವಲ್ ಮಿಷಿನ್ ಯಾವ ತರ ಅಪ್ಲಿಕೇಶನ್ಗೆ ತುಂಬಾ ಒಳ್ಳೆ, ಲೈಕ್ ಇಟ್ಸ್ ಗ್ರೇಟ್ ಅಂದಾಗ ಲೆಗೆಸಿ ಅಪ್ಲಿಕೇಶನ್ಸ್, ಲೈಕ್ ಲೆಗೆಸಿ ಅಂದ್ರೆ ಓಲ್ಡ್ ಅಪ್ಲಿಕೇಶನ್ಸ್ ಸ್ಕೇಲಿಂಗ್ ಎಲ್ಲ ತುಂಬಾ ಸ್ಲೋ ಇರುತ್ತೆ. ಓಲ್ಡ್ ಅಪ್ಲಿಕೇಶನ್ಸ್ ಲೈಕ್ ಬ್ಯಾಂಕ್ ಸರ್ವರ್ಸ್, ಇವಾಗ್ಲೂ ಅಷ್ಟೇ ಎಷ್ಟೊಂದು ಬ್ಯಾಂಕ್ಸ್ ಅಲ್ಲೆಲ್ಲ ದೇ ಆರ್ ಯೂಸಿಂಗ್ ಓಲ್ಡ್ ಲೆಗೆಸಿ ಮೆಥಡ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ದ ಸೆಕ್ಯೂರ್ ಆಗಿ ಸಿಸ್ಟಮ್ಸ್ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತ ದೇ ಆರ್ ಯೂಸಿಂಗ್ ಲೆಗೆಸಿ ಮೆಥಡ್ ಇನ್ ಬ್ಯಾಂಕ್ಸ್. ಬಟ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಡಾಕರ್, ಲೈಕ್ ಇದು ಯಾವ ತರ ಇದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಲೈಕ್ ಫಾರ್ ಮೈಕ್ರೋ ಸರ್ವಿಸಸ್, ಲೈಕ್ ನೆಟ್ಫ್ಲಿಕ್ಸ್, ಅಮೆಝಾನ್, ಸ್ವಿಗ್ಗಿ ರನ್ಸ್ ಥೌಸಂಡ್ಸ್ ಆಫ್ ಕಂಟೈನರ್ಸ್ ಮೇಲೆ ರನ್ ಮಾಡ್ತಿರುತ್ತೆ. ಲೈಕ್ ಸ್ವಿಗ್ಗಿ ಅಂದಾಗ ಲೈಕ್ ಎಲ್ಲ ಡಿಸೈನ್ ಮಾಡ್ತಾರೆ ಡಿಫ್ರೆಂಟ್ ಆಗಿ, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಮತ್ತೆ ಕುಕಿಂಗು ಮತ್ತೆ ಟ್ರ್ಯಾಕಿಂಗು ಎಲ್ಲ ದೇ ಆರ್ ಕ್ರಿಯೇಟ್ ಲೈಕ್ ಮೈಕ್ರೋ ಸರ್ವಿಸಸ್ ಮೇಲೆ ದೇ ಹ್ಯಾವ್ ಡೆವಲಪ್ಡ್. ಬಿಕಾಸ್ ಸ್ವಲ್ಪ ಫಾಸ್ಟ್ ಆಗಿ ಸ್ಕೇಲ್ ಆಗುತ್ತೆ ಆ ತರ ಅಪ್ಲಿಕೇಶನ್ಸ್ ನ ವಿಲ್ ಯು ಬಿ ಯೂಸಿಂಗ್ ಇನ್ ದ ಡಾಕರ್. ಓಕೆ, ಬಟ್ VMs ಆರ್ ಲೈಕ್ ತುಂಬಾ ಸ್ಲೋನು ಇರುತ್ತೆ, ಬಟ್ ಇಟ್ಸ್ ಸ್ಟ್ರಾಂಗ್ ಆಲ್ಸೋ. ಸೆಪರೇಟ್ ಆಗಿ ಆಪರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ ಈ ವರ್ಚುವಲ್ ಮಿಷಿನ್ಸ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಟ್ ಪಾಯಿಂಟ್, ಫಸ್ಟ್ ಪಾಯಿಂಟ್. ಬಟ್ ವೆನ್ ಇಟ್ಸ್ ಕಮಿಂಗ್ ಟು ದ ಡಾಕರ್ಸ್ ಆರ್ ಲೈಟ್ ವೇಟ್ ಮತ್ತೆ ತುಂಬಾ ಈಸಿಯಾಗಿ ಇದನ್ನ ಸ್ಕೇಲ್ ಮಾಡಬಹುದು. ಗೊತ್ತಾಯ್ತಲ್ಲ ಡಿಫ್ರೆನ್ಸ್, ಲೈಕ್ ಬೇಸಿಕ್ ಡಿಫ್ರೆನ್ಸ್ ಏನು ಲೈಕ್ ಡಾಕರ್ಗೆ ಮತ್ತೆ ಇದಕ್ಕೆ ಅಂತ ಎಲ್ಲರಿಗೂ. ಎನಿ ಡೌಟ್ಸ್ ಟು ಹಿಯರ್? No. ನಿಮ್ಗೆ ಅವಾಗ್ಲೇ ಈ ಎಕ್ಸಾಂಪಲ್ ಕೊಟ್ಟೆ. ಮ್ಯಾಮ್ ಇದು AWS ಅಲ್ಲೂ ಆಟೋ ಸ್ಕೇಲಿಂಗ್ ಇದೆ, ಡಾಕರ್ ಅಲ್ಲೂ ಆಟೋ ಸ್ಕೇಲಿಂಗ್ ಏನಕ್ಕೆ ಬೇಕು ಮ್ಯಾಮ್? ಏನಕ್ಕೆ ಅಂದ್ರೆ ಒಂದ್ ಕಡೆ ಯೂಸ್ ಮಾಡಿದ್ರೆ ಆಗುತ್ತಲ್ಲ. ವರ್ಚುವಲ್ ಮಿಷಿನ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂದಾಗ ಇವಾಗ ನಾನು ಲಿನೆಕ್ಸ್ ಮಾತ್ರ ಚೂಸ್ ಮಾಡಿರ್ತೀನಿ. ಬಟ್ ಇಲ್ಲಿ ವಿ ಆರ್ ಯೂಸಿಂಗ್ ಆಟೋ ಸ್ಕೇಲಿಂಗ್ ಓನ್ಲಿ ಫಾರ್ ಲಿನೆಕ್ಸ್. ಬಟ್ ಇಲ್ಲಿ ಲೈಕ್ ಆಸ್ ಐ ಟೋಲ್ಡ್ ಡಾಕರ್ ಲೈಕ್ ಎಲ್ಲದಕ್ಕೂ ಇಟ್ಸ್ ವರ್ಕಿಂಗ್, ಲೈಕ್ ಎಲ್ಲಾ ಡಿಪೆಂಡೆನ್ಸಿ ಇರುತ್ತೆ. ಇವಾಗ ಅಲ್ಲಿ ಇಟ್ಸ್ ವರ್ಕಿಂಗ್ ಓನ್ಲಿ ಲಿನೆಕ್ಸ್ ನ ಲಿನೆಕ್ಸ್ ಮಾತ್ರ ಬೇಕು. ಇಲ್ಲಿ ಆಲ್ ದ ಡಿಪೆಂಡೆನ್ಸ್ ಇದ್ದಾಗ ಏನ್ ಅಪ್ಲಿಕೇಶನ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ ಬಂದಾಗನು ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಅಲ್ವಾ, ಅವಾಗ ಬೆನಿಫಿಟ್ ಆಗುತ್ತೆ. ಅದು ಇನ್ ಡೀಟೇಲ್ ಆಗಿ ಇನ್ನೂ ನಾನು ಹೇಳ್ತೀನಿ. ಆಟೋ ಸ್ಕೇಲಿಂಗ್ ಲೈಕ್ ಟಾಕಿಂಗ್ ಲೈಕ್ ನೆಕ್ಸ್ಟ್ ಕ್ಯೂಬರ್ನೆಟೀಸ್ ಅಲ್ಲಿ ತುಂಬಾ ಇನ್ ಡೀಟೇಲ್ ಆಗಿ ಕಲಿತೀವಿ. ಸೊ ಕಂಪೇರ್ ಟು ಡಾಕರ್ ಅಗೇನ್ ಕ್ಯೂಬರ್ನೆಟೀಸ್ ಅಲ್ಲಿ ಇನ್ ಅಡ್ವಾನ್ಸ್ ಲೆವೆಲ್ ಯು ಲರ್ನ್ ಆಟೋ ಸ್ಕೇಲಿಂಗ್. ಓಕೆ, ಲೋಡ್ ಮೇಡಮ್ ಬ್ಯಾಲೆನ್ಸರ್ ಇದರಲ್ಲೂ ಲೋಡ್ ಬ್ಯಾಲೆನ್ಸರ್ ಕಾನ್ಸೆಪ್ಟ್ ಬರುತ್ತೆ.
ಸೊ ಲೋಡ್ ಬ್ಯಾಲೆನ್ಸಸ್ ನೀವೆಲ್ಲ ಆಲ್ರೆಡಿ ಕಲ್ತಿದ್ದೀರಲ್ವಾ. ಸೊ ಇಲ್ಲಿ ಎಲ್ಲ ನೀವು ಮ್ಯಾನ್ಯಲ್ ಆಗಿ ಮಾಡ್ತಿದ್ರಿ. ಸೊ ಇಲ್ಲಿ ಯು ಲರ್ನ್ ಡಿಫ್ರೆಂಟ್ ಮ್ಯಾನ್ಯಲ್, ಯು ನಾಟ್ ಡೂಯಿಂಗ್ ಎನಿಥಿಂಗ್ ಮ್ಯಾನ್ಯಲ್. ನಮಗೆ AWS ಅಲ್ಲಿ ಇಲ್ಲ ಏನೇನ್ ಇಲ್ಲ ಅದೆಲ್ಲ ಕಲ್ತಿದೀವೋ ನೀವು ಅದೇ ಸೇಮ್ ಮ್ಯಾನ್ಯಲ್ ಆಗಿ ಕಾನ್ಸೆಪ್ಟ್ಸ್ ಮಾಡಿರ್ತೀರ. ಮತ್ತೆ ಇಲ್ಲ ರಿಪೀಟ್ ಇಲ್ಲ ಆಗುತ್ತೆ. ಅಂದ್ರೆ ನಥಿಂಗ್ ವಿಲ್ ಬಿ ಡಿಫ್ರೆಂಟ್. ಬಟ್ API ಗೇಟ್ವೇ ಅವೆಲ್ಲ ಮೆಥಡಾಲಜಿ ಮತ್ತೆ ನಿಮ್ಗೆ ಅರ್ಥ ಬರುತ್ತಾ? ಮಾಡ್ಕೊಳ್ಳೋಕೆ ಇಟ್ ವಿಲ್ ಬಿ ಲೈಕ್ ಸಿಮಿಲರ್. ಇವಾಗ ಲೋಡ್ ಬ್ಯಾಲೆನ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಐಡಿಯಾ ಇದೆ ಲೋಡ್ ಬ್ಯಾಲೆನ್ಸ್ ಅಂದ್ರೆ ಏನು ಅಂತ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತೀವಿ ಎಲ್ಲ. ದಿ ಕಮ್ಯಾಂಡ್ಸ್ ಕಮ್ಯಾಂಡ್ಸ್ ಮೇ ಬಿ ಡಿಫ್ರೆಂಟ್. ಬೇಸಿಕ್ ಮೆಥಡ್ ಓಕೆ, ಸ್ಟ್ಯಾಂಡರ್ಡ್ ಆಫ್ ಲರ್ನಿಂಗ್ ತುಂಬಾ ಡಿಫ್ರೆಂಟ್. ಸ್ಟ್ರಾಟಜಿ. ಓಕೆ. It is kind of basic and advanced, ಸೊ no? ಇವಾಗ ಇಲ್ಲಿ ನೋಡ್ಬೋದು. ಸೊ ವಿ ಹ್ಯಾವ್ ಲೈಕ್ ಒಂದು ಜಸ್ಟ್ ಯು ಥಿಂಕ್ ಒಂದು ಬಿಲ್ಡಿಂಗ್ ಇದೆ. ಸೊ ದಿಸ್ ಇಸ್ ಒನ್ ಬಿಲ್ಡಿಂಗ್ ಲೈಕ್ ವಿ ಹ್ಯಾವ್ ಜಸ್ಟ್ ಥಿಂಕ್ ವಿ ಹ್ಯಾವ್ ಲೈಕ್ 20 ಫ್ಲೋರ್ಸ್ ಅಂತ ಜಸ್ಟ್ ಇಮ್ಯಾಜಿನ್ ಲೈಕ್ ವಿ ಹ್ಯಾವ್ 20 ಫ್ಲೋರ್ಸ್. ಸೊ ಲೈಕ್ 100 ರೂಮ್ಸ್ ಇದೆ, ಮತ್ತೆ ಫ್ಲೋರ್ಸ್ ಅಲ್ಲಿ 5 ರೂಮ್ಸ್ ಇರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್. ಸೊ 100 ಹೌಸಸ್ ಇದೆ, ಲೈಕ್ ಇಂಡಿವಿಜುವಲ್ ಹೌಸಸ್ ಜಸ್ಟ್ ಥಿಂಕ್ 100 ಹೌಸಸ್ ಆ ಥರ ಇದೆ. ಸೊ ಲೈಕ್ ಇಲ್ಲೂ ಅಷ್ಟೇ 100 ಹೌಸಸ್ ಇದೆ. ಸೊ ಇಲ್ಲಿ ಏನ್ ಡಿಫ್ರೆನ್ಸ್ ಆಗ್ತಿದೆ? ಸ್ಪೇಸ್ ಸೇವ್ ಆಗುತ್ತೆ ಇಲ್ಲಿ ಈ ಅಪಾರ್ಟ್ಮೆಂಟ್ ಅಲ್ಲಿ, ಸ್ಪೇಸಸ್ ಸೇವ್ ಆಗ್ತಿದೆ. ಮತ್ತೆ ಇವಾಗ ಇಲ್ಲಿ ಹೆಂಗೆ ಇಂಡಿವಿಜುವಲ್ ಆಗಿ ಇದಾರೋ ಅದೇ ತರ ಮಾತಾಡ್ಬೋದು, ಒಬ್ರಿಗೊಬ್ರು ಮಾತಾಡ್ಬೋದು. ಅದೇ ತರ ಇಲ್ಲೂ ಅಷ್ಟೇ ಒಬ್ರಿಗೊಬ್ರು ಮಾತಾಡ್ಬೋದು. ಲೈಕ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಒಂದೊಂದ್ ಮನೆ ಪಕ್ಕದಲ್ಲೇ ಇರುತ್ತೆ ಅಂದಾಗ, ಸೊ ಒನ್ಸ್ ದೇ ಕಮ್ ಔಟ್ ದೇ ಕ್ಯಾನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್, ರೈಟ್? ದೇ ಕ್ಯಾನ್ ಟಾಕ್. ಮತ್ತೆ ಇವಾಗ ವೆನ್ ಇಟ್ ಇಸ್ ಕಮಿಂಗ್ ಟು ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ವಿಲಾಸ್ ಎಲ್ಲ ವಿ ಆರ್ ಸ್ಟೇಯಿಂಗ್ ಅಂತ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಬಟ್ ವೆನ್ ಇಟ್ ಇಸ್ ಕಮಿಂಗ್ ಟು ಲೈಕ್ ವಿ ಆರ್ ಸ್ಟೇಯಿಂಗ್ ಇನ್ ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ದಾಗ, ಸೊ ಲೈಕ್ ಮೇಂಟೆನೆನ್ಸ್ ಎಲ್ಲ ಇಟ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಲೈಕ್ ಕನ್ಸರ್ನ್ ಟೀಮ್, ಇಲ್ಲ ಸೆಕ್ಯೂರಿಟಿ ಎಲ್ಲ ಕೇರ್ ಮಾಡ್ತಾರೆ. ಲೈಕ್ ಜಸ್ಟ್ ಇದು ಅನಾಲಜಿ ಏನಕ್ಕೆ ತೋರಿಸ್ತೀನಿ ಅಂದ್ರೆ, ದಿಸ್ ಒನ್ ವಿ ಆರ್ ಕಂಪೇರಿಂಗ್ ಇಟ್ ಟು ದ ವರ್ಚುವಲ್ ಮಿಷಿನ್. ಹಿಂಗೆ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿರುತ್ತೆ ಅದು ಆಪರೇಟಿಂಗ್ ಸಿಸ್ಟಮ್ ಎಲ್ಲ, ಇಟ್ ಹ್ಯಾಸ್ ಇಟ್ಸ್ ಓನ್. ಮತ್ತೆ ಸ್ಪೇಸ್ ತುಂಬಾ ಬೇಕು, ಮತ್ತೆ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಬೇಕು. ಅದೇ ತರ ಐ ವಾಸ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್ ಫಾರ್ ಡಾಕರ್. ಮತ್ತೆ ಇದು ಐ ವಿಲ್ ಟೇಕ್ ಲೈಕ್ ಕಂಟೈನರ್ಸ್. ಸೊ ಯು ಕ್ಯಾನ್ ಸಿ ಇವಾಗ ಇದು ದಿಸ್ ಒನ್ ಐ ವಾಸ್ ಕಂಪೇರಿಂಗ್ ಟು ದ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಂತ ತೋರಿಸಿದ್ರು. ಆ ಬಿಲ್ಡಿಂಗ್ ಐ ವಾಸ್ ಕಂಪೇರಿಂಗ್ ದಿಸ್ ಕಂಟೈನರ್. ಸಿ ಈ ಒಂದು ಕಂಟೈನರ್ ಅಲ್ಲಿ ವಿ ಕ್ಯಾನ್ ಹೋಸ್ಟ್ ಡಿಫ್ರೆಂಟ್ ಒಂದು ಲೈಕ್ ವಿ ಹ್ಯಾವ್ ಒಂದು ಶಿಪ್, ಒಂದು ಕಂಟೈನರ್. ಆ ಕಂಟೈನರ್ ಅಲ್ಲಿ ವಿ ಹ್ಯಾವ್ ಆಲ್ ದ ಲೈಕ್ ಒಂದೊಂದು ಈ ಒಂದು ಕಂಟೈನರ್ ಅಲ್ಲಿ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡ್ತೀನಿ. ಜಸ್ಟ್ ಥಿಂಕ್ ಈ ಕಂಟೈನರ್ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡ್ತೀನಿ, ಈ ಕಂಟೈನರ್ ಒಂದು ಅಪ್ಲಿಕೇಶನ್, ಲೈಕ್ ಡಿಫ್ರೆಂಟ್ ಕಂಟೈನರ್ಸ್ ಅಲ್ಲಿ ಒಂದೊಂದು ಕಂಟೈನರ್ ಅಲ್ಲಿ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡ್ತೀನಿ. ಬಟ್ ಇಟ್ ಈಸ್ ಹ್ಯಾವಿಂಗ್ ಒಂದೇ ಒಂದು ವರ್ಚುವಲ್ ಮಿಷಿನ್ ಇಟ್ಕೊಂಡಿದ್ದೀನಿ. ಆ ವರ್ಚುವಲ್ ಮಿಷಿನ್ ಮೇಲೆ ಒಂದೊಂದು ಕಂಟೈನರ್ ಅಲ್ಲೂ ಐ ಆಮ್ ಹೋಸ್ಟಿಂಗ್ ಒಂದೊಂದು ಅಪ್ಲಿಕೇಶನ್ಸ್ ನ ಹೋಸ್ಟ್ ಮಾಡ್ತೀನಿ. ಮತ್ತೆ ಎಲ್ಲ ಡಿಪೆಂಡೆನ್ಸೀಸ್ ಅದ್ರ ಜೊತೆ ಇದೆ. ಮತ್ತೆ ಇಟ್ ಈಸ್ ಲೈಕ್ ವೆರಿ ಲೈಟ್ ವೇಟ್ ಆಗಿರುತ್ತೆ. ಬಟ್ ನಾನು ಇಫ್ ಐ ಕಮಿಂಗ್ ಟು ವರ್ಚುವಲ್ ಮಿಷಿನ್, ಇಟ್ಸ್ ನಾಟ್ ಲೈಕ್ ದಟ್. ಒಂದು ವರ್ಚುವಲ್ ಮಿಷಿನ್ ಮೇಲೆ ನಾನು ಒಂದೇ ಅಪ್ಲಿಕೇಶನ್ ಹೋಸ್ಟ್ ಮಾಡೋಕ್ಕಾಗುತ್ತೆ. ಬಟ್ ಇಲ್ಲಿ ಒಂದು ವರ್ಚುವಲ್ ಮಿಷಿನ್ ಮೇಲೆ ನಾನು ಡಾಕರ್ ಅನ್ನೋದನ್ನ ಇನ್ಸ್ಟಾಲ್ ಮಾಡಿದಾದ್ಮೇಲೆ ವಿ ಕ್ಯಾನ್ ಹೋಸ್ಟ್ ಡಿಫ್ರೆಂಟ್ ಅಪ್ಲಿಕೇಶನ್ ಒಂದು ಕಂಟೈನರ್ ಅಲ್ಲಿ. ಲೈಕ್ ರಿಯಲ್ ಟೈಮ್ ಅಲ್ಲೆಲ್ಲ ಒಂದು ಕಂಟೈನರ್ ಅಲ್ಲಿ ವಿ ಹೋಸ್ಟ್ ಓನ್ಲಿ ಒನ್ ಅಪ್ಲಿಕೇಶನ್.
Okay. And in no detail I'll explain. But for today, I think it's ಸಾಕು ಅನ್ಸುತ್ತೆ. If I go more, get confused. So you guys are getting like what I was telling in the class.